ನಿಮ್ ವೆಬ್ಸೈಟ್ ಒಂದು ನೇಮ್ ಗೊತ್ತಿಲ್ವಾ ನಿಮ್ಗೆ? ಹಾ ಗೊತ್ತು ಮೇಡಮ್. ಅದನ್ನ ಸರ್ಚ್ ಮಾಡಿ ಓಕೆ ವೆಬ್ಸೈಟ್ URL ಓಪನ್ ಆಗುತ್ತೆ. ನೀವು ಚಾಟ್ ಬಾಕ್ಸ್ ಹಾಕಿ. ಓಕೆ ಮೇಡಮ್. ಎಕ್ಸಾಂಪಲ್ ಓಕೆ ಮೇಡಮ್. ನಾನು ನಿಮಗೆ ತೋರಿಸ್ತೀನಿ ತಾಳಿ. ಒಂದೇ ಮಿನಿಟ್ ಮೇಡಮ್, ಹಂಗೆ ಇರ್ರಿ. ಓಕೆ. ಒಂದೇ ಮಿನಿಟ್ ನೋಡ್ತೀನಿ ಅದನ್ನ ಯಾವ ತರ ಅಂತ ನನಗೆ ಗೊತ್ತಿಲ್ಲ. ಯೂಸರ್ ID ಪಾಸ್ವರ್ಡ್ ಕೇಳ್ತಿದೆ. ಕೊಡ್ಬೇಕು, ತಗೊಳ್ಳಿ ಮೇಡಮ್. ಹಲೋ. ಬಸವರಾಜ್, ಒಂದು ಕೆಲಸ ಮಾಡಿ ನೀವು. ಹಾಂ ಸೊ ಇದು ಕ್ಲಾಸ್ ರೆಕಾರ್ಡಿಂಗ್ ಅಲ್ಲಿ ಇದೆ. ಸೊ ನೀವು ಯೂಸರ್ ID ಪಾಸ್ವರ್ಡ್ ಏನು ಕೊಡೋದು ಬೇಡ. ಹಾಂ ಡೂ ಒನ್ ಥಿಂಗ್, ಈ ಕ್ಲಾಸ್ ಮುಗಿದಾದ್ಮೇಲೆ ನೀವು ನನ್ನ ವಾಟ್ಸಪ್ ಅಲ್ಲಿ ಟೆಕ್ಸ್ಟ್ ಮಾಡಿರಿ. ಸೊ ನಾನು ಚೆಕ್ ಮಾಡಿ ಹೇಳ್ತೀನಿ ಹಾಂ ನಿಮಗೆ. ಓಕೆ ಮೇಡಮ್, ಆಯ್ತು. ಓಕೆನಾ? ಓಕೆ ಬಸವರಾಜ್. ಓಕೆ ಮೇಡಮ್, ಆಯ್ತು. ಸೊ ಏನು ಡೌಟ್ಸ್ ಇಲ್ಲ ಅಲ್ವಾ? ಕ್ಲಿಯರ್ ಆಗಿದೆಯಾ? ಹಾ, ಇದು ಎಲ್ಲ ಕ್ಲಿಯರ್ ಆಗಿದೆ ಮೇಡಮ್. ಏನಂದ್ರೆ ಅದು ನಾನ್ ರೀಫ್ರೆಶ್ ಕೊಟ್ರು ಅದು ಕರೆಕ್ಟ್ ವೈಸ್ ಅಲ್ಲಿ, ಸೀರಿಯಲ್ ವೈಸ್ ಅಲ್ಲಿ ತೋರಿಸ್ತಿಲ್ಲ. ಅದೊಂದು ಇನ್ನ ಅಂದ್ರೆ ನೋಡ್ಬೇಕು, ನಾನು ಸ್ವಲ್ಪ ಪ್ರಯತ್ನ ನೀವೇನ್ ಮಾಡ. ಡಿಸೈನ್ ಮಾಡಿದಿರೋ ಅದು ತೋರಿಸ್ತಿಲ್ವಾ? ಹಾ ಓಕೆ. ಸೊ ನೀವೇ ಅವಾಗ ಏನ್ ಮಾಡ್ಬೇಕು ಅಂತಂದ್ರೆ, ಹಾ ಕಾಣಿಸ್ತಿದ್ಯಾ? ಸ್ಕ್ರೀನ್ ಕಾಣಿಸ್ತಿದ್ಯಾ ನಿಮ್ಗೆ? ಹಾ ಕಾಣಿಸ್ತಿದೆ ಮೇಡಮ್, ಕಾಣಿಸ್ತಿದೆ. ಓಕೆ. ಸೊ ಈ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಹಾ ಸೆಟ್ಟಿಂಗ್ಸ್ ಅನ್ನೋ ಆಪ್ಷನ್ ಇದೆ ನೋಡಿ. ಹಾ ಆ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿ. ಓಕೆ. ಇಲ್ಲಿ ರೀಡಿಂಗ್ ಅನ್ನೋ ಒಂದು ಆಪ್ಷನ್ ಇದೆ ನೋಡಿ. 1 ಮಿನಿಟ್ ಮೇಡಮ್. ನೀವು ನನ್ನ ಕರ್ಸರ್, ಯೆಲ್ಲೋ ಕಲರ್ ಕರ್ಸರ್ ನೋಡಿ ಸಾಕು. ಹಾ ಮೇಡಮ್, ಗೊತ್ತಾಯ್ತು. ಓಕೆನಾ? ರೀಡಿಂಗ್ ಮೇಲೆ ಒಂದ್ ಕ್ಲಿಕ್ ನಿಮಿಷ ಮೇಡಮ್, ಮಾಡಿದಾಗ ಯಾ ಒಂದೇ ಮಿನಿಟ್. ಎಸ್. ಅದು ನಾನು ಮರ್ತೋಗ್ಬಿಡ್ತೀನಿ, ಒಂದೇ ಮಿನಿಟ್. ಸೆಟ್ಟಿಂಗ್ಸ್ ಹೋಗಿ. ರೀಡಿಂಗ್ ಮೇಲೆ ಕ್ಲಿಕ್ ಮಾಡಿ. ಹಾ ಮೇಡಮ್, ರೀಡಿಂಗ್ ಓಕೆನಾ? ಮೇಲೆ. ರೀಡಿಂಗ್ ಮೇಲೆ ಓಕೆ ಕ್ಲಿಕ್ ಮಾಡಿದ್ಮೇಲೆ ಓಕೆ. ಬೈ ಡಿಫಾಲ್ಟ್ ಇಲ್ಲಿ ಯೋರ್ ಲೇಟೆಸ್ಟ್ ಪೋಸ್ಟ್ ಅಂತ ಇರುತ್ತೆ. ಹಾ ಮೇಡಮ್. ಸೊ ಅದನ್ನ ನೀವು ಸ್ಟ್ಯಾಟಿಕ್ ಪೇಜ್ಗೆ ಚೇಂಜ್ ಮಾಡಿ. ಸ್ಟ್ಯಾಟಿಕ್ ಪೇಜ್. ಓಕೆ 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 ಓಕೆ. ಓಕೆನಾ? ಚೇಂಜ್ ಮಾಡಿದಾದ್ಮೇಲೆ ಇಲ್ಲಿ ಹೋಮ್ ಪೇಜ್ ಅಂತ ಸೆಲೆಕ್ಟ್ ಆಗಿರುತ್ತೆ ಬೈ ಡಿಫಾಲ್ಟ್. ಓಕೆ. ಸೊ ನೀವು ಹೋಮ್ ಪೇಜ್ ಕ್ರಿಯೇಟ್ ಮಾಡಿರ್ತೀರಲ್ಲ. ಹಾ ಮೇಡಮ್. ಸೊ ಇಲ್ಲಿ ನಾವು ಕ್ರಿಯೇಟ್ ಮಾಡಿರೋ ಎಲ್ಲಾ ಪೇಜಸ್ ಗಳು ಕೂಡ ಡಿಸ್ಪ್ಲೇ ಆಗುತ್ತೆ. ಹಾ ಮೇಡಮ್. ಸೊ ಅವಾಗ ನೀವು ಹೋಮ್ ಪೇಜ್ ಅನ್ನ ಸೆಲೆಕ್ಟ್ ಮಾಡಿ ಕೆಳಗಡೆ ಸೇವ್ ಚೇಂಜಸ್ ಕೊಡಿ. ಒಂದ್ ಮಿನಿಟ್ ಮೇಡಮ್. ಮೇಲೆ ಮೇಲೆ ಏನೋ ಚೇಂಜ್ ಮಾಡಿದ್ರಲ್ಲ, ಇದು ಹೋಮ್ ಪೇಜ್ ಒಂದು. ಹೋಮ್ ಪೇಜ್ ಸೆಟ್ಟಿಂಗ್ ಅಂತ ಇರುತ್ತೆ. ಓಕೆ. ಇಲ್ಲಿ ಕ್ಲಿಕ್ ಮಾಡಿದ್ರೆ ನಾವ್ ಏನೇನು ಪೇಜಸ್ ಗಳನ್ನ ಕ್ರಿಯೇಟ್ ಮಾಡಿರ್ತೀವಿ ನೋಡಿ, ಹೋಮ್ ಪೇಜು, ಮೆನು ಪೇಜು, ಹಾ ಮೇಡಮ್. ಸೊ ಓಕೆ ಆ ಎಲ್ಲಾ ಪೇಜ್ ಗಳು ಕೂಡ ಇಲ್ಲಿ ಡಿಸ್ಪ್ಲೇ ಆಗ್ತವೆ. ಓಕೆ ನೀವು ಹೋಮ್ ಪೇಜ್ ಅನ್ನ ಸೆಲೆಕ್ಟ್ ಮಾಡಿ. ಓಕೆ. ಅಂಡ್ ದೆನ್ ಕೆಳಗ್ ಬಂದ್ರೆ ಸೇವ್ ಚೇಂಜಸ್ ಅಂತ ಒಂದು ಆಪ್ಷನ್ ಇರುತ್ತೆ. ಓಕೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೀವೇನ್ ಚೇಂಜಸ್ ಮಾಡಿರ್ತೀರಲ್ಲ ಅದೆಲ್ಲ ಬರುತ್ತೆ. ಓಕೆ. ಅಂಡ್ ನಿಮ್ಮ ವೆಬ್ಸೈಟ್ ಪ್ರಾಪರ್ ವೇ ಅಲ್ಲಿ ತೋರಿಸುತ್ತೆ. ಓಕೆ ಮೇಡಮ್. ಓಕೆನಾ? ಓಕೆ. ಓಕೆ. ಸೊ ಇವತ್ತಿನ ಕ್ಲಾಸ್ ಅಲ್ಲಿ ನಾವು ಪ್ರೀವಿಯಸ್ ಕ್ಲಾಸ್ ಅಲ್ಲಿ ಏನ್ ನಾವು ಡಿಸ್ಕಸ್ ಮಾಡಿದ್ವಿ ಅಂದ್ರೆ, ಒಂದು ಥೀಮ್ ಅಲ್ಲಿ ಯಾವ ರೀತಿ ನಾವು ಒಂದು ವೆಬ್ಸೈಟ್ ಅನ್ನ ಕ್ರಿಯೇಟ್ ಮಾಡೋದು ಅನ್ನೋದನ್ನ ಡಿಸ್ಕಸ್ ಮಾಡಿದ್ವಿ. ಹಾ ಮೇಡಮ್. ಅಂಡ್ ಇವತ್ತು ಒಂದು ಡಿಫ್ರೆಂಟ್ ವೇ ಅಲ್ಲಿ ನಾವು ವೆಬ್ಸೈಟ್ ಅನ್ನ ಡಿಸೈನ್ ಮಾಡ್ತೀವಿ. ಅಂದ್ರೆ ಲೈಕ್ ಅಗೇನ್ ಒಂದು ಪ್ಲಗ್ಇನ್ ಅನ್ನ ಯೂಸ್ ಮಾಡ್ಕೊಂಡು ನಾವು ವೆಬ್ಸೈಟ್ ಅನ್ನ ಡಿಸೈನ್ ಮಾಡ್ತೀವಿ. ಓಕೆನಾ? ಓಕೆ. ಸೊ ನೀವು ಮಾಡ್ಬೇಕಾಗಿರೋ ಕೆಲಸ ಏನು ಅಂತಂದ್ರೆ, ಪ್ಲಗ್ಇನ್ಸ್ ಹೋಗಿ. 1 ಮಿನಿಟ್ ಮ್ಯಾಮ್. ಗೋ ಟು ಪ್ಲಗ್ಇನ್ಸ್. ಹಾ ಮೇಡಮ್, ಪ್ಲಗ್ಇನ್ಸ್ ಗೆ ಹೋಗೋದು ಒಂದು ಫಸ್ಟ್. ಎಸ್. ಆಮೇಲೆ ಆಡ್ ನ್ಯೂ ಪ್ಲಗ್ಇನ್. ಆಡ್ ನ್ಯೂ ಪ್ಲಗ್ಇನ್ ಹೋಗಿ ಎಲಿಮೆಂಟರ್ ಅಂತ ಸರ್ಚ್ ಮಾಡಿ. ಎಲಿಮೆಂಟರ್ ಅಂತ ಎಸ್, ಎಲಿಮೆಂಟರ್ ಅಂತ ಸರ್ಚ್ ಮಾಡಿದಾದ್ಮೇಲೆ ಈ ರೀತಿ ಒಂದು ಪ್ಲಗ್ಇನ್ ಕಾಣುತ್ತೆ ನಿಮ್ಗೆ. ಎಲಿಮೆಂಟರ್ ವೆಬ್ಸೈಟ್ ನಾನು ಆಲ್ರೆಡಿ ಇನ್ಸ್ಟಾಲ್ ಮಾಡಿರೋದ್ರಿಂದ ಅಪ್ಡೇಟ್ ನಾವು ಅಂತ ತೋರಿಸ್ತಿದೆ. ನೀವು ಹೊಸದಾಗಿ ಇನ್ಸ್ಟಾಲ್ ಮಾಡಿದ್ರೆ ಇನ್ಸ್ಟಾಲ್ ಅಂತ ತೋರಿಸುತ್ತೆ. ಇನ್ಸ್ಟಾಲ್ ನಾವು ಈ ತರ.
ಸೊ ಅವಾಗ ನೀವು ಈ ಒಂದು ಪ್ಲಗ್ಇನ್ ಅನ್ನ ಇನ್ಸ್ಟಾಲ್ ಮಾಡ್ಕೊಂಡು ಆಕ್ಟಿವೇಟ್ ಮಾಡ್ಕೊಳ್ಳಿ. ಓಕೆ ಓಕೆನಾ? ಓಕೆ ಮೇಡಮ್. ಚಲೋ. ಸೊ ನೀವ್ ಯಾವಾಗ ಈ ಪ್ಲಗ್ಇನ್ ಅನ್ನ ಇನ್ಸ್ಟಾಲ್ ಮಾಡ್ತಿರೋ ಓಕೆ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಎಲಿಮೆಂಟರ್ ಅಂತ ತೋರಿಸುತ್ತೆ. ಸೊ ನಂದೇನಕ್ಕೆ ತೋರಿಸ್ತಿಲ್ಲ ಅಂತಂದ್ರೆ ನಾನು ನನ್ನ ಪ್ಲಗ್ಇನ್ ಅನ್ನ ಆಕ್ಟಿವ್ ಮಾಡಿಲ್ಲ. ಓಕೆ ಸೊ ಆಕ್ಟಿವ್ ಮಾಡಿದ್ರೆ ಹ್ಮ್ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಎಲಿಮೆಂಟರ್ ಅಂತ ತೋರಿಸುತ್ತೆ. ಬೈ ಡಿಫಾಲ್ಟ್ ನಿಮ್ಗೆ ಈ ರೀತಿ ಒಂದು ಇಂಟರ್ಫೇಸ್ ಕಾಣುತ್ತೆ. ಇದನ್ನ ನೀವು ಕ್ಲೋಸ್ ಮಾಡಿ. ಓಕೆ ಇಲ್ಲಿ ಎಲಿಮೆಂಟರ್ ಅಂತ, ಹೌದು ಮೇಡಮ್ ಬಂತು. ಓಕೆನಾ? ಎಲಿಮೆಂಟರ್ ಮೇಲೆ ಹ್ಮ್ ಕ್ಲಿಕ್ ಮಾಡಿದ್ರೆ ಹ್ಮ್ ಈ ರೀತಿ ಆಪ್ಷನ್ಸ್ ಕಾಣುತ್ತೆ. ಈ ಆಪ್ಷನ್ಸ್ಗೆಲ್ಲ ಹೋಗೋ ಅವಶ್ಯಕತೆ ಏನಿಲ್ಲ. ಜಸ್ಟ್ ಒಂದು ಎಲಿಮೆಂಟರ್ ಆಪ್ಷನ್ ಇದೆ ಅಂತ ನಾನು ನಿಮಗೆ ತೋರಿಸ್ತಿದ್ದೀನಿ ಅಷ್ಟೇ. ಓಕೆ ಮೇಡಮ್. ಸಿ, ಒಂದು ನಾರ್ಮಲ್ ವೆಬ್ಸೈಟ್ಗೂ ಅಂಡ್ ಎಲಿಮೆಂಟರ್ ಥ್ರೂ ಮಾಡೋ ವೆಬ್ಸೈಟ್ಗೂ ಏನ್ ಡಿಫ್ರೆನ್ಸ್ ಅಂತ ಅಂದ್ರೆ, ಓಕೆ ವರ್ಡ್ ಪ್ರೆಸ್ ಅಲ್ಲಿ ನಾವು ಥೀಮ್ಸ್ ಮೂಲಕ ಒಂದು ವೆಬ್ಸೈಟ್ ಅನ್ನ ಕ್ರಿಯೇಟ್ ಮಾಡ್ತೀವಿ ಅಂಡ್ ಅದು ನಮಗೆ ರಿಸ್ಟ್ರಿಕ್ಟೆಡ್ ಏರಿಯಾ ತರ. ಹೌದು ಮೇಡಮ್. ಆ ಥೀಮ್ ಅಲ್ಲಿ ಏನಿದೆ ಅಂಡ್ ಆ ಥೀಮ್ ಗೆ ಸಂಬಂಧಪಟ್ಟಂತ ಆಪ್ಷನ್ಸ್ ಗಳು ಏನಿದಾವೆ ಓಕೆ ಅದ್ರ ಬೇಸ್ ಮೇಲೆ ನಾವು ಡಿಸೈನ್ ಅನ್ನ ಮಾಡ್ಕೊಂತ ಹೋಗ್ಬೇಕಾಗುತ್ತೆ. ಹೌದು ಬಟ್ ಎಲಿಮೆಂಟರ್ ಹಂಗಲ್ಲ. ಎಲಿಮೆಂಟರ್ ಹೆಂಗೆ ಅಂತ ಅಂದ್ರೆ ಸ್ವಂತ ಮನೆ ಕಟ್ತಂಗೆ. ನಮಗೆ ಹೆಂಗ್ ಬೇಕೋ ಹಂಗ್ ಕಟ್ಕೋಬಹುದು. ನಮಗೆ ಹೆಂಗ್ ಬೇಕೋ ಹಂಗ್ ಓಕೆ ಡಿಸೈನ್ ಮಾಡ್ತಾ ಹೋಗ್ಬೋದು. ಓಕೆನಾ? ಓಕೆ So, ಓನಾಗಿ ನಮ್ಮ ಮನೆಗೆ ನಾವೇ ಓನರ್ ಇದ್ದಂಗೆ. ನಾವ್ ಯಾವಾಗ ಬೇಕಾದ್ರೂ ಕೆಡಬಹುದು, ಯಾವಾಗ ಬೇಕಾದ್ರೂ ಕಟ್ಕೋಬಹುದು. ಎಲಿಮೆಂಟರ್ ಮೂಲಕ ವೆಬ್ಸೈಟ್ ಡಿಸೈನ್ ಮಾಡೋದು ಕೂಡ ಅದೇ ರೀತಿ. ಓಕೆ ಓಕೆ ಸೊ ಇವಾಗ ಏನ್ ಮಾಡ್ಬೇಕು ಅಂತ ಅಂದ್ರೆ ಪೇಜಸ್ ಹೋಗಿ ಓಕೆ ಆಡ್ ನ್ಯೂ ಪೇಜ್ ಮೇಲೆ ಕ್ಲಿಕ್ ಮಾಡಿದ್ರೆ ಒಂದು ಪೇಜ್ ಅನ್ನ ಕ್ರಿಯೇಟ್ ಮಾಡ್ಬೇಕಾಗುತ್ತೆ ನೀವು. ಓಕೆ ಓಕೆನಾ? ಓಕೆ ಪೇಜ್ ಅನ್ನ ಕ್ರಿಯೇಟ್ ಮಾಡಿದಾದ್ಮೇಲೆ ಪಬ್ಲಿಷ್ ಮಾಡಿ. ಸೊ ಈ ರೀತಿ ಪ್ಯಾಟರ್ನ್ ಗಳು ಕಾಣುತ್ತೆ ನಮಗೆ. ಅಂದ್ರೆ ನೀವು ಹೋಮ್ madam. ಪೇಜ್ ಅನ್ನ ಯಾವ ರೀತಿ ಕ್ರಿಯೇಟ್ ಮಾಡ್ಬೇಕು ಅಂತ. ಓಕೆ ಸೊ ನಾವು ಬೈ ಡಿಫಾಲ್ಟ್ ನಾವೇ ಕ್ರಿಯೇಟ್ ಮಾಡ್ತಿರೋದ್ರಿಂದ ಇದನ್ನ ಕ್ಲೋಸ್ ಮಾಡಿ. ಓಕೆ ಅಂಡ್ ಇಲ್ಲಿ ಎಡಿಟ್ ವಿತ್ ಎಲಿಮೆಂಟರ್ ಅಂತ ಒಂದು ಆಪ್ಷನ್ ಬರ್ತಿದೆ. ಓಕೆ 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 ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಒಂದು ಹೊಸ ಡ್ಯಾಶ್ ಬೋರ್ಡ್ ನಮಗೆ ಓಪನ್ ಆಗುತ್ತೆ. ಸೊ ಪ್ರೀವಿಯಸ್ ಡ್ಯಾಶ್ ಬೋರ್ಡ್ ಏನ್ ನಾವು ಯೂಸ್ ಮಾಡ್ತಿದ್ವಿ ಅಲ್ವಾ, ಓಕೆ ಮೇಡಮ್. ಆ ಡ್ಯಾಶ್ ಬೋರ್ಡ್ ಇರಲ್ಲ. ಓಕೆ ಒಂದ್ ಸೆಕೆಂಡ್. ಸೊ ಇದನ್ನ ಕ್ಲೋಸ್ ಮಾಡಿ. ಈ ರೀತಿ ವೆಬ್ಸೈಟ್ ಕಾಣುತ್ತೆ ನಮ್ಗೆ. ಸೊ ಖಾಲಿ ಏನು ಇರೋದಿಲ್ಲ. ಓಕೆ ಓಕೆ ಸೊ ಈ ಪೇಜಿಗೆ ಬಂದ ತಕ್ಷಣ ನೀವೇನ್ ಮಾಡ್ಬೇಕು ಅಂತ ಅಂದ್ರೆ ಈ ಸೆಟ್ಟಿಂಗ್ಸ್ ಅಂತ ಆಪ್ಷನ್ ಇರುತ್ತೆ ನೋಡಿ, ಪೇಜ್ ಸೆಟ್ಟಿಂಗ್ಸ್. ಓಕೆ ಓಕೆ ಆ ಪೇಜ್ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಕೆಳಗಡೆ ಪೇಜ್ ಲೇಔಟ್, ಸೆಟ್ಟಿಂಗ್ಸ್ ಅಲ್ಲಿ ಮೇಲ್ಗಡೆ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಓಕೆ ಮೇಡಮ್. ಈ ರೀತಿ ಒಂದು ಆಪ್ಷನ್ ಬರುತ್ತೆ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ. ಓಕೆ ಓಕೆ ಸೊ ಇಲ್ಲಿ ಪೇಜ್ ಲೇಔಟ್ ಕೆಳಗಡೆ ಓಕೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಎಲಿಮೆಂಟರ್ ಫುಲ್ ವಿಡ್ತ್ ಅಂತ ಇರುತ್ತೆ. ಓಕೆ ಓಕೆ ಹೌದು ಮೇಡಮ್. ಎಲಿಮೆಂಟರ್ ಫುಲ್ ವಿಡ್ತ್ ಮೇಲೆ ಕ್ಲಿಕ್ ಮಾಡಿ ಅಂಡ್ ಪಬ್ಲಿಷ್ ಮಾಡಿ. ಓಕೆ ಸೊ ಏನಕ್ಕಪ್ಪ ಇದು ಅಂತ ಅಂದ್ರೆ, ಇವಾಗ ನಾವು ಒಂದು ವೆಬ್ಸೈಟ್ ಅನ್ನ ಕ್ರಿಯೇಟ್ ಮಾಡ್ತೀವಿ ಅಂತ ಅನ್ಕೊಳ್ಳಿ. ಆ ವೆಬ್ಸೈಟ್ ಒಂಥರ ಬ್ಲಾಗ್ ತರ ಫೀಲ್ ಆಗಕ್ ಸ್ಟಾರ್ಟ್ ಆಗುತ್ತೆ. ಅಂತ ಅಂದ್ರೆ ಲೈಕ್ ನಿಮ್ಗೆ ತೋರಿಸ್ತೀನಿ. ಈ ರೀತಿ ಶೋ ಆಗಕ್ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ವಿಜೆಟ್ಸ್ ಇದಾವೆ ಗೊತ್ತಾ, ಈ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಏನೇ ಕಂಡ್ರು ಕೂಡ ನಾವು ಅದನ್ನ ವಿಜೆಟ್ಸ್ ಅಂತ ಕರಿತೀವಿ. ಸೊ ಇಲ್ಲಿ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಕಾಣ್ತಿದೆ ಅಲ್ವಾ, ಇದನ್ನ ನಾವು ವಿಜೆಟ್ಸ್ ಅಂತ ಕರಿತೀವಿ.
ಮೇಡಮ್ ವಿಡ್ಜೆಟ್ಸ್. ವಿಡ್ಜೆಸ್. ಎಸ್. ಓಕೆ. ಸೊ ಇವಾಗ ಫಾರ್ ಎಕ್ಸಾಂಪಲ್ ನೀವು ಯಾವುದೇ ಒಂದು ಸರ್ವಿಸ್ ಬೇಸ್ಡ್ ವೆಬ್ಸೈಟ್ ಅನ್ನ ಕ್ರಿಯೇಟ್ ಮಾಡ್ತಿದ್ದಾಗ ಆ ವಿಡ್ಜೆಟ್ಸ್ ಇದ್ರೆ Okay. ನಿಮಗೆ ಚೆನ್ನಾಗಿ ಕಾಣಲ್ಲ ವೆಬ್ಸೈಟ್. ಓಕೆ. ಸೊ ಹಾಗಾಗಿ ಆ ಒಂದು ವಿಡ್ಜೆಟ್ಸ್ ಗಳು ಇರಬಾರ್ದು. ಓಕೆ. ಸೊ ಅದಿರಬಾರ್ದು ಅಂತಾನೆ ಸೆಟ್ಟಿಂಗ್ಸ್ ಮೂಲಕ ಹೋಗಿ ಪೇಜ್ ಲೇಔಟ್ ಅನ್ನ ನೀವು ಚೇಂಜ್ ಮಾಡ್ಬೇಕಾಗುತ್ತೆ. ಎಲ್ಲೋದ್ರಿ ಮೇಡಮ್? 1 ಮಿನಿಟ್. ಸೆಟ್ಟಿಂಗ್ಸ್. ಓಕೆ. ಸೆಟ್ಟಿಂಗ್ಸ್ ಮೂಲಕ ಹೋದ್ರೆ ಕೆಳಗಡೆ ಪೇಜ್ ಲೇಔಟ್ ಅಂತ ಇರುತ್ತೆ. ಓಕೆ. ಪೇಜ್ ಲೇಔಟ್ ಕೆಳಗಡೆ ನೀವು ಕ್ಲಿಕ್ ಮಾಡಿದ್ರೆ ಸೊ ಈ ರೀತಿ Okay. ಎಲಿಮೆಂಟರ್ ಫುಲ್ ವಿಡ್ತ್, ಎಲಿಮೆಂಟರ್ ಕ್ಯಾನ್ವಾಸ್ ಈ ರೀತಿ ಬರುತ್ತೆ. ಹಾ ಮೇಡಮ್, ಹೌದು. ಸೊ ನೀವು ಎಲಿಮೆಂಟರ್ ಫುಲ್ ವಿಡ್ತ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಪಬ್ಲಿಷ್ ಮಾಡಬೇಕು. ಓಕೆ. ಓಕೆ. ಓಕೆನಾ? ಓಕೆ. ಓಕೆ. ಸಿ, ಒಂದು ನಾರ್ಮಲ್ ವೆಬ್ಸೈಟ್ಗೂ ವರ್ಡ್ ಪ್ರೆಸ್ ವೆಬ್ಸೈಟ್ಗೂ ಇರೋ ಡಿಫ್ರೆನ್ಸ್ ಏನಪ್ಪಾ ಅಂತಂದ್ರೆ, ನಾರ್ಮಲ್ ವೆಬ್ಸೈಟ್ ಓಕೆ. ಡೆವಲಪರ್ಸ್ ಏನು ಕ್ರಿಯೇಟ್ ಮಾಡಿರ್ತಾರೆ ಅಲ್ವಾ, ಹ್ಮ್. ಫಾರ್ ಎಕ್ಸಾಂಪಲ್ ಇವಾಗ ಕೋಡಿಂಗ್ ಮೂಲಕ ಏನು ಕ್ರಿಯೇಟ್ ಮಾಡಿರ್ತಾರೆ ಓಕೆ. ಅವರು ಕಾಲಮ್ಸ್ ಮೂಲಕ ಕ್ರಿಯೇಟ್ ಮಾಡಿರ್ತಾರೆ. ಅಂತಂದ್ರೆ ಹೋಮ್ ಪೇಜ್ಗೆ ಒಂದು ಕಾಲಮು, ಓಕೆ. ಅಂಡ್ ಹೋಮ್ ಪೇಜ್ ಕೆಳಗಡೆ ಫಾರ್ ಎಕ್ಸಾಂಪಲ್ ಇಂಟ್ರೊಡಕ್ಷನ್ ಬರಿಬೇಕು ಅಂತ ಒಂದು ಕಾಲಮು, ಈ ರೀತಿಯಾಗಿ ಓಕೆ. ಮಾಡ್ಕೊಂತ ಬಂದಿರ್ತಾರೆ. ಓಕೆ. ವರ್ಡ್ ಪ್ರೆಸ್ ಅಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ ಒಂದು ಥೀಮ್ ಇರುತ್ತೆ, ಒಂದು ಥೀಮ್ ಅನ್ನ ಅಪ್ಲೈ ಮಾಡ್ತೀವಿ, ಓಕೆ. ಅದರಲ್ಲಿ ನಾವು ವೆಬ್ಸೈಟ್ ಅನ್ನ ಡಿಸೈನ್ ಮಾಡ್ತೀವಿ. ಓಕೆ. ಬಟ್ ಈ ಎಲಿಮೆಂಟರ್ ಅಲ್ಲಿ ಸೇಮ್ ಕೋಡರ್ಸ್ ಏನ್ ಮಾಡ್ತಾರೆ ಅಲ್ವಾ, ಅದನ್ನ ನಾವು ಮಾಡ್ಬೋದು. ಓಕೆ. ಆದ್ರೆ ನಾವು Okay. ಕೋಡಿಂಗ್ ಬರೆಯೋ ಅವಶ್ಯಕತೆ ಇಲ್ಲ. ಓಕೆ ಮೇಡಮ್. ಓಕೆನಾ? ಸೊ ಇಲ್ಲಿ ಪ್ಲಸ್ ಐಕಾನ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಓಕೆ. ಈ ರೀತಿಯಾಗಿ ಕಂಟೈನರ್ಸ್ ಗಳು ಓಪನ್ ಆಗ್ತವೆ ವಿಚ್ ಲೇಔಟ್. ಓಕೆ. ಓಕೆ. ಓಕೆನಾ? ನೀವು ಫ್ಲೆಕ್ಸ್ ಬಾಕ್ಸ್ ಮೇಲೆ ಹ್ಮ್. ಕ್ಲಿಕ್ ಮಾಡಿದ್ರೆ ಅಗೈನ್ ಈ ರೀತಿಯಾದಂತ ಸ್ಟ್ರಕ್ಚರ್ಸ್ ಗಳು, ಕಾಲಮ್ಸ್ ಗಳು ಓಪನ್ ಆಗುತ್ತೆ. ಓಕೆ. ಓಕೆ. ಓಕೆನಾ? ಫಾರ್ ಎಕ್ಸಾಂಪಲ್ ನಾನು Okay. ಫಸ್ಟ್ ಒನ್ ಅನ್ನ ಸೆಲೆಕ್ಟ್ ಮಾಡ್ಕೋತೀನಿ. ಸೊ ಸೆಲೆಕ್ಟ್ ಮಾಡಿದ ತಕ್ಷಣ ಸಿ ಇಲ್ಲಿ ಒಂದು ಬ್ಲೂ ಕಲರ್ ಲೇಔಟ್ ಬರುತ್ತಿದೆ ಅಲ್ವಾ, ನಿಮ್ಗೆ ಕಾಣಿಸ್ತಿದೆ ಅಲ್ವಾ, ಪರ್ಪಲ್ ಹ್ಮ್. ಕಾಣಿಸ್ತಿದೆ ಅಲ್ವಾ? ಯಾ So ಮೇಡಮ್. ಇವಾಗ ನೀವೇನ್ ಮಾಡ್ಬೇಕು ಅಂತ ಅಂದ್ರೆ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಸಿ ಆಪ್ಷನ್ಸ್ ಗಳು ಬರ್ತವೆ. ಹ್ಮ್. 3 ಎಡಿಟ್ ಕಂಟೈನರ್ಸ್ ಇದಾವೆ ನೋಡಿ. ಒಂದು ಲೇಔಟ್, ಹಾ ಮೇಡಮ್. ಇನ್ನೊಂದು ಸ್ಟೈಲ್, ಇನ್ನೊಂದು ಅಡ್ವಾನ್ಸ್. ಓಕೆ. ಸೊ ಲೇಔಟ್ ಏನಪ್ಪಾ ಅಂತಂದ್ರೆ, ನಿಮಗೆ ಫಾರ್ ಎಕ್ಸಾಂಪಲ್ ಈ ಲೇಔಟ್ ಕಂಟೈನರ್ ಅನ್ನ ನೀವು ಗ್ರಿಡ್ ಆಗಿ ಕನ್ವರ್ಟ್ ಮಾಡ್ಬೋದು. ಸಿ 1 2 Okay. 3 4 5 6 ಈ ರೀತಿ ಗ್ರಿಡ್ ಆಗಿ ಕನ್ವರ್ಟ್ ಮಾಡ್ಬೋದು. ಓಕೆ. ಓಕೆ. ನಾನ್ ಫ್ಲೆಕ್ಸ್ ಬಾಕ್ಸ್ ಅಲ್ಲಿ ಇರ್ಲಿ ಅಂತ ನಾನು ಫ್ಲೆಕ್ಸ್ ಬಾಕ್ಸ್ ಅಲ್ಲೇ ಇಡ್ತೀನಿ. ಓಕೆ. ಅಂಡ್ ಕಂಟೆಂಟ್ ವಿಡ್ತ್, ಹ್ಮ್. ಕಂಟೆಂಟ್ ವಿಡ್ತ್ ಏನ್ ಬೇಕು ಅಂತಂದ್ರೆ, ನೀವು ಫುಲ್ ವಿಡ್ತ್ ಬೇಕು ಅಂತಂದ್ರೆ ಫುಲ್ ವಿಡ್ತ್ ಇರ್ಬೋದು, ಓಕೆ. ಅಥವಾ ಬಾಕ್ಸ್ ಇದ್ರೆ ಅಂತಂದ್ರೆ ಬಾಕ್ಸ್ ಇಡ್ಬೋದು. ಓಕೆ. ಸೊ ಇವಾಗ ನಾನು ಈ ಪೇಜ್ ಅಲ್ಲಿ ಹೆಡ್ಡಿಂಗ್ ಅನ್ನ ಬರಿಬೇಕು ಅಂತ ಅನ್ಕೊಳ್ಳಿ. ಓಕೆನಾ? ಫಾರ್ ಎಕ್ಸಾಂಪಲ್ ಇವಾಗ ನಂದೇ ಒಂದು ವೆಬ್ಸೈಟ್ ಅನ್ನ ತಗೋತೀನಿ, DMCK. ಓಕೆ. ಈ ಒಂದು ವೆಬ್ಸೈಟ್ ಅನ್ನ ನಾನು ಎಲಿಮೆಂಟರ್ ಇಂದಾನೇ ಕ್ರಿಯೇಟ್ ಮಾಡಿರೋದು. ಹಾ. ಓಕೆ. ಓಕೆನಾ? ಓಕೆ. ಹಾ. ಎಲಿಮೆಂಟರ್ ಮೂಲಕನೇ ನಾನು ಕ್ರಿಯೇಟ್ ಮಾಡಿರೋದು. ಓಕೆ ಮೇಡಮ್. ಫಾರ್ ಎಕ್ಸಾಂಪಲ್ ಇವಾಗ ಇಲ್ಲಿ ಕಾಣ್ತಿದೆ ನೋಡಿ, ವೆಲ್ಕಮ್ ಟು ಅಡ್ವಾನ್ಸ್ ಡಿಜಿಟಲ್ ಮಾರ್ಕೆಟಿಂಗ್ ಕೋರ್ಸ್ ಇನ್ ಕನ್ನಡ. ಹಾ ಮೇಡಮ್. ಈ ಒಂದು ಟೆಕ್ಸ್ಟ್ ಅನ್ನ ನಾನು ಇಲ್ಲಿ ಬರಿಬೇಕು, ಈ ಹೆಡ್ಡಿಂಗ್ ಅನ್ನ ಬರಿಬೇಕು ಅಂತ ಅಂದ್ರೆ, ಓಕೆ ಮೇಡಮ್. ಸೊ ಇಲ್ಲಿ ಪ್ಲಸ್ ಐಕಾನ್ ಕಾಣ್ತಿದೆ ಅಲ್ವಾ, ಆಡ್ ಎಲಿಮೆಂಟ್. ಆಡ್ ಎಲಿಮೆಂಟ್. ಓಕೆ. ಎಸ್. ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಕೆಲವು ಇನ್ಬಿಲ್ಟ್ ಆಪ್ಷನ್ಸ್ ಗಳು ನಮಗೆ ಬರ್ತವೆ. ಓಕೆ. ಸೊ ಹೆಡ್ಡಿಂಗ್ ಇದೆ, ಇಮೇಜ್ ಇದೆ, ಟೆಕ್ಸ್ಟ್ ಎಡಿಟರ್ ಇದೆ, ವಿಡಿಯೋ ಇದೆ, ಈ ರೀತಿ. ಹಾ. 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 ಓಕೆ ಮೇಡಮ್. ಓಕೆನಾ? ಫಾರ್ ಎಕ್ಸಾಂಪಲ್ ಇವಾಗ ಹ್ಮ್. ನಾನು ಹೆಡ್ಡಿಂಗ್ ಅನ್ನ ಆಡ್ ಮಾಡ್ಬೇಕು ಅಂತ ಅನ್ಕೊಳ್ಳಿ. ಓಕೆ.
ಹೆಡ್ಡಿಂಗ್ ಅನ್ನ ಆಡ್ ಮಾಡ್ಬೇಕು ಅಂತಂದ್ರೆ ನೀವು ಸಿಂಪಲ್ ಆಗಿ ಏನ್ ಮಾಡ್ಬೇಕು ಅಂತಂದ್ರೆ ಇಲ್ಲಿ ಹೆಡ್ಡಿಂಗ್ ಆಪ್ಷನ್ ಕಾಣ್ತಿದೆ ಅಲ್ವಾ, ಹೆಡ್ಡಿಂಗ್ ಓಕೆ ಆಪ್ಷನ್ ಅದನ್ನ ಡ್ರ್ಯಾಗ್ ಅಂಡ್ ಡ್ರಾಪ್ ಮಾಡಿದ್ರೆ ಇಲ್ಲಿ ಆಡ್ ಯುವರ್ ಟೆಕ್ಸ್ಟ್ ಹಿಯರ್ ಓಕೆ ಅಂತ ಬರುತ್ತೆ. ಓಕೆನಾ, ನಿಮ್ಗೆ ಮೇಡಮ್. ಇನ್ನೊಂದು ಹೇಳ್ಕೊಡ್ತೀನಿ. ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ, ಫ್ಲೆಕ್ಸ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ. ಫಾರ್ ಎಕ್ಸಾಂಪಲ್ ಇವಾಗ ನಾವು 2 ಕಂಟೈನರ್ಸ್ ನ ತಗೊಳ್ತೀವಿ ಅಂತ ಅನ್ಕೊಳ್ಳಿ. ಅಂದ್ರೆ ಒಂದ್ ಕಡೆ ಹೆಡ್ಡಿಂಗ್ ಓಕೆ ಬರ್ಬೇಕು, ಒಂದ್ ಕಡೆ ಇಮೇಜ್ ಬರ್ಬೇಕು ಅಂತ ಅನ್ನೋ ಓಕೆ ಆಪ್ಷನ್ ಇರುತ್ತೆ ಅಂತ ಅನ್ಕೊಳ್ಳಿ. ಸೊ ಅವಾಗ ನಾವೇನ್ ಮಾಡ್ಬೇಕು ಅಂತಂದ್ರೆ ಡಬಲ್ ಕಾಲಮ್ ಅನ್ನ ತಗೋಬೇಕು. ಓಕೆ ಸೊ ಇವಾಗ ನಾನು ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಡಬಲ್ ಕಾಲಮ್ಸ್ ಬಂದ್ವು, 1 and 2. ಯಾ ಓಕೆನಾ. ಸೊ ಈಗ ಒಂದ್ ಕಡೆ ನಾನು ಹೆಡ್ಡಿಂಗ್ ಅನ್ನ ಹಾಕ್ಬೇಕು, ಇನ್ನೊಂದ್ ಕಡೆ ಇಮೇಜ್ ಅನ್ನ ಹಾಕ್ಬೇಕು ಅಂತ ಅನ್ಕೊಳ್ಳಿ. ಓಕೆ ಸೊ ಅವಾಗ ನಾನು ಏನ್ ಮಾಡ್ತೀನಿ ಅಂತ ಅಂದ್ರೆ ಅಗೈನ್ ಆಡ್ ಎಲಿಮೆಂಟ್ ಹೋಗ್ತೀನಿ. ಓಕೆ ಅಗೈನ್ ಹೆಡ್ಡಿಂಗ್ ಆಪ್ಷನ್ ಅನ್ನ ಡ್ರ್ಯಾಗ್ ಡ್ರ್ಯಾಗ್ ಅಂಡ್ ಡ್ರಾಪ್. ಮಾಡ್ತೀನಿ. ಎಸ್, ಡ್ರ್ಯಾಗ್ ಅಂಡ್ ಓಕೆ ಡ್ರಾಪ್ ಮಾಡ್ತೇನೆ. ಸೊ ಇಲ್ಲಿ ಓಕೆ ನೋಡ್ಬೋದು, ನಾವ್ ಯಾವಾಗ ಡ್ರ್ಯಾಗ್ ಅಂಡ್ ಡ್ರಾಪ್ ಮಾಡ್ತೀವೋ ಆಪ್ಷನ್ಸ್ ಗಳು ಓಪನ್ ಓಕೆ ಆಗುತ್ತೆ ನೋಡಿ. ಟೈಟಲ್, ಹಾ ಓಕೆ ಓಕೆನಾ. ಫಾರ್ ಎಕ್ಸಾಂಪಲ್ ಹಾ ಇಲ್ಲಿ ನಾನು ಹೆಡ್ಡಿಂಗ್ ಅನ್ನ ಹಾಕ್ತೀನಿ. ಓಕೆ ಹಾ ಸೊ ಈ ಟೈಟಲ್ ಏನಿದೆ ಅಲ್ವಾ, ಇಲ್ಲಿ ನೀವು ಟೈಪ್ ಮಾಡ್ಬೇಕಾಗುತ್ತೆ. ನೀವು ಏನ್ ಅನ್ಕೊಂಡಿದ್ದೀರೋ ಅದನ್ನ ಟೈಪ್ ಮಾಡ್ಬೇಕಾಗುತ್ತೆ. ಓಕೆ ಓಕೆನಾ. ಇಲ್ಲಿ ಸ್ಟೈಲ್ ಅನ್ನೋ ಆಪ್ಷನ್ ಇದೆ ನೋಡಿ. ಹಾ ಮೇಡಮ್. ಸ್ಟೈಲ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಸ್ಟೈಲ್ ಏನಪ್ಪಾ ಅಂತ ಅಂದ್ರೆ ಹಾ ನೀವು ಈ ಟೆಕ್ಸ್ಟ್ ಕಲರ್ ಚೇಂಜ್ ಮಾಡ್ಬೋದು. ಹಾ ಟೆಕ್ಸ್ಟ್ ನ ಅಂಡ್ ಎಡಿಟ್ ಮಾಡೋದು. ಒಟ್ಟು ಟೆಕ್ಸ್ಟ್ ನ ಎಡಿಟ್ ಮಾಡ್ಬೋದು. ಓಕೆ ಈ ಅಲೈನ್ಮೆಂಟ್ ಅಂತ ಅಂದ್ರೆ ಈ ಒಂದು ಟೆಕ್ಸ್ಟ್ ಏನಿದೆ ಅಲ್ವಾ, ಹಾ ಅದು ನಿಮಗೆ ರೈಟ್ ಸೈಡ್ ಬೇಕಾ, ಲೆಫ್ಟ್ ಸೈಡ್ ಬೇಕಾ, ಅಥವಾ ಸೆಂಟರ್ ಬೇಕಾ, ಈ ಒಂದು ಆಪ್ಷನ್. ಫಾರ್ ಎಕ್ಸಾಂಪಲ್ ಇಲ್ಲಿ ನಾನು ಸೆಂಟರ್ ಮೇಲೆ ಕ್ಲಿಕ್ ಮಾಡಿದ್ರೆ ಹಾ ಟೆಕ್ಸ್ಟ್ ಸೆಂಟರ್ಗೆ ಬರುತ್ತೆ. ಹ್ಮ್ ಲೆಫ್ಟ್ ಸೈಡ್ ಅಲ್ಲಿ ಕ್ಲಿಕ್ ಮಾಡಿದ್ರೆ ಲೆಫ್ಟ್ ಸೈಡ್ಗೆ ಹೋಗುತ್ತೆ. ಯಾ ಮೇಡಮ್. ಓಕೆನಾ. ಅಲೈನ್ಮೆಂಟ್ ಅಂತ ಅಂದ್ರೆ ನಿಮ್ಗೆ ಯಾವ ರೀತಿ ಬೇಕೋ ಅದನ್ನ ಅಲೈನ್ ಮಾಡ್ಕೊಳ್ಳೋವಂಥದ್ದು. ಸೆಂಟರ್ಗೆ ಬೇಕಾ, ಲೆಫ್ಟ್ ಸೈಡಿಗೆ ಬೇಕಾ, ರೈಟ್ ಸೈಡಿಗೆ ಬೇಕಾ, ಆ ತರ. ಹಾ ಓಕೆನಾ. ಅಂಡ್ ಇಲ್ಲಿ ಕೆಳಗಡೆ ಟೈಪೋಗ್ರಫಿ ಓಕೆ ಅಂತ ಕಾಣುತ್ತೆ ನೋಡಿ, ಟೈಪೋಗ್ರಫಿ. ಹಾ ಮೇಡಮ್. ಟೈಪೋಗ್ರಫಿ ಮೇಲೆ ಈ ಪೆನ್ಸಿಲ್ ಕಾಣ್ತಿದೆ ನೋಡಿ, ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ. ಈ ಹಾ ಪೆನ್ಸಿಲ್ ಮೇಡಮ್. ಮೇಲೆ ಕ್ಲಿಕ್ ಮಾಡಿದ್ರೆ ಆ ಫಾಂಟಿಗೆ ಸಂಬಂಧಪಟ್ಟಂತ ಆಪ್ಷನ್ಸ್ ಗಳು ಓಪನ್ ಆಗ್ತವೆ. ಒಟ್ಟು ಟೆಕ್ಸ್ಟ್ ಗೆ ಸಂಬಂಧಪಟ್ಟಂತ ಆಪ್ಷನ್ಸ್ ಗಳು. ಓಕೆ ನೀವು ವರಿ ಆಗ್ಬೇಡಿ, ನಾನು ಈ ಕ್ಲಾಸ್ ಅನ್ನು ಇವತ್ತು ಪ್ರೊವೈಡ್ ಮಾಡ್ತೀನಿ ನಾನು. ಹಾ ಸೊ ಇದು ಓಕೆ ನೋಡ್ಬೇಕಾದ್ರೆ ಸ್ವಲ್ಪ ಡಿಫಿಕಲ್ಟ್ ಅಂತ ಅನ್ಸುತ್ತೆ, ಬಟ್ ನೀವು ಯಾವಾಗ ಪ್ರಾಕ್ಟೀಸ್ ಮಾಡ್ತೀರೋ ಇದು ತುಂಬಾ ಸಿಂಪಲ್ ಕೆಲಸ. ಓಕೆನಾ. ಓಕೆ ಮೇಡಮ್. ಸೊ ಇಲ್ಲಿ ಫ್ಯಾಮಿಲಿ ಅಂತ ಏನ್ ಕಾಣ್ತಿದೆ ಅಲ್ವಾ, ಇದನ್ನ ನಾವು ಫಾಂಟ್ಸ್ ಹಾ ಅಂದ್ರೆ ಒಂದು ಹ್ಮ್ ಟೆಕ್ಸ್ಟ್ ಫಾಂಟ್ಸ್ ಗಳು ಹಾ ಇರ್ತವೆ ಮೇಡಮ್. ಗೊತ್ತಾ, ಓಕೆ ಅದು. ಸೊ ಇದ್ರ ಕೆಳಗಡೆ ಕ್ಲಿಕ್ ಮಾಡಿದಾಗ ನಿಮಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ಫಾಂಟ್ಸ್ ಗಳು ಬರ್ತವೆ. ಇಲ್ಲಿ ನೋಡ್ಬೋದು. ಹಾ ಓಕೆ ಓಕೆ ಹಾ ಓಕೆನಾ. ಫಾರ್ ಎಕ್ಸಾಂಪಲ್ ಇಲ್ಲಿ ರೌಡೀಸ್ ಅಂತ ಯಾವ್ದೋ ಒಂದು ಫಾಂಟ್ ಇದೆ, ನಾನು ಅದನ್ನ ಅಪ್ಲೈ ಮಾಡ್ತೀನಿ. ಇಲ್ಲಿ ಹಾ ಟೆಕ್ಸ್ಟ್ ಮೇಡಮ್. ಫಾಂಟ್ ಚೇಂಜ್ ಆಯ್ತು. ಓಕೆ ಅಥವಾ ನಿಮಗೆ ಬೇರೆ ಫಾಂಟ್ ಬೇಕು ಅಂತಂದ್ರೆ ನೀವು ಬೇರೆ ಫಾಂಟ್ ಅನ್ನ ಹಾಕ್ಬೋದು. ಅಥವಾ ನೀವು ಸರ್ಚ್ ಮಾಡಂಗಿದ್ರೆ ಸರ್ಚ್ ಕೂಡ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಪಾಪಿನ್ಸ್ ಅಂತ ಸರ್ಚ್ ಮಾಡ್ತೀನಿ ನಾನು. ಓಕೆ ಪಾಪಿನ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಫಾಂಟ್ ಅಗೇನ್ ಚೇಂಜ್ ಆಯ್ತು. ಹಾ ಮೇಡಮ್. ಅಂಡ್ ಸೈಜ್ ಅಂತ ಅಂದ್ರೆ ನಿಮಗೆ ನಿಮ್ಮ ಒಂದು ಹೆಡ್ಡಿಂಗ್ ಏನಿದೆ ಎಷ್ಟು ಸೈಜ್ ಓಕೆ ಬೇಕು. ಓಕೆ ಸೊ ಇದನ್ನ ಇನ್ಕ್ರೀಸ್ ಮಾಡಿದ್ರೆ ಫಾಂಟ್ ಸೈಜ್ ಇನ್ಕ್ರೀಸ್ ಆಗ್ತದೆ. ಇನ್ಕ್ರೀಸ್ ಆಗುತ್ತೆ, ಟೆಕ್ಸ್ಟ್ ಸೈಜ್ ಇನ್ಕ್ರೀಸ್ ಆಗುತ್ತೆ. ಡಿಕ್ರೀಸ್ ಮಾಡಿದ್ರೆ ಡಿಕ್ರೀಸ್ ಆಗುತ್ತೆ. ಓಕೆ ಓಕೆನಾ. ಫಾರ್ ಎಕ್ಸಾಂಪಲ್ ಇಲ್ಲಿ ನಾನು 32 ಅಂತ ಇದೆ, ನಾನು 32ನೇ ಇಡ್ತೀನಿ.
ಇಲ್ಲಿ ಕೆಳಗೆ ವೆಯ್ಟ್ ಅಂತ ಇದೆ. ಹಾ ಮೇಡಮ್. ವೆಯ್ಟ್ ನಥಿಂಗ್ ಬಟ್ ನಿಮ್ಮ ಒಂದು ಹೆಡ್ಡಿಂಗ್ ಯಾವ ತರ ಕಾಣ್ಬೇಕು ಅಂದ್ರೆ ಸೆಮಿ ಬೋಲ್ಡ್ ಅಲ್ಲಿ ಕಾಣ್ಬೇಕಾ, ಮೀಡಿಯಂ ಕಾಣ್ಬೇಕಾ, ಅಥವಾ ಫುಲ್ ಲೈಟ್ ವೆಯ್ಟ್ ಆಗಿ ಕಾಣ್ಬೇಕಾ, ಈ ರೀತಿ. ಫಾರ್ ಎಕ್ಸಾಂಪಲ್ ಇಲ್ಲಿ ಬೈ Okay. ಡಿಫಾಲ್ಟ್ ಸೆಮಿ ಬೋಲ್ಡ್ ಅಪ್ಲೈ ಆಗಿದೆ. ಓಕೆ ನಾನು ಬೋಲ್ಡ್ ಮೇಲೆ ಕ್ಲಿಕ್ ಮಾಡಿದ್ರೆ ದಪ್ಪ ಕಾಣುತ್ತೆ. ಓಕೆ 800 ಮೇಲೆ ಕ್ಲಿಕ್ ಮಾಡಿದ್ರೆ ಇನ್ನೂ ದಪ್ಪ ಕಾಣುತ್ತೆ. ಓಕೆ ಇನ್ 900 ಮೇಲೆ ಮಾಡಿದ್ರೆ ಇನ್ನೂ ದಪ್ಪ ಕಾಣುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ 200 ಮೇಲೆ ಕ್ಲಿಕ್ ಮಾಡಿದ್ರೆ ತಿನ್ನಾಗಿ ಕಾಣುತ್ತೆ. ಹಾ ಓಕೆ ರೈಟ್. ಸೊ ನಾನು ಹಾಗೆ ಸೆಮಿ ಬೋಲ್ಡ್ಗೆ ನಾನು ಸೆಲೆಕ್ಟ್ ಮಾಡ್ತೀನಿ. ಓಕೆ ಓಕೆನಾ? ಓಕೆ ಅಂಡ್ ಲೈನ್ ಹೈಟ್ ಅಂತ ಒಂದು ಆಪ್ಷನ್ ಇದೆ ನೋಡಿ. ಹಾ ಮೇಡಮ್. ಸೊ ಲೈನ್ ಹೈಟ್ ಅಂತ ಅಂದ್ರೆ ನಿಮಗೆ ಎಷ್ಟು ಒಂದು ಲೈನಿಗೆ ಒಂದು ಡಿಸ್ಟೆನ್ಸ್ ಇರುತ್ತೆ ಗೊತ್ತಾ? ಮೇಲೊಂದು madam. ಲೈನಿಗೆ ಕೆಳಗೊಂದು ಆ ಒಂದು ಡಿಸ್ಟೆನ್ಸ್ ಇದು. ಸೊ ನೀವು ಕಡಿಮೆ ಮಾಡಿದ್ರೆ ಒಂದು ಲೈನ್ ಮೇಲೆ ಒಂದು ಕುತ್ಕೊಳ್ಳುತ್ತೆ, ಜಾಸ್ತಿ ಮಾಡಿದ್ರೆ ತುಂಬಾ ಡಿಸ್ಟೆನ್ಸ್ ಆಗುತ್ತೆ. ಸೊ ನಿಮಗೆ ಎಷ್ಟು ಬೇಕು ಓಕೆ ಅದನ್ನ ನೀವು ನೋಡ್ಕೊಂಡು ಇಲ್ಲಿ ಅಡ್ಜಸ್ಟ್ ಮಾಡ್ಬೇಕು. ಓಕೆನಾ? ಓಕೆ ಅಂಡ್ ಲೆಟರ್ ಸ್ಪೇಸಿಂಗ್ ಅಂತ ಇದೆ. ಲೆಟರ್ ಸ್ಪೇಸಿಂಗ್ ನಥಿಂಗ್ ಬಟ್ ಒಂದು ಲೆಟರ್ಗೆ ಒಂದು ಸ್ಪೇಸ್ ಇದೆಯಲ್ಲ, ಓಕೆ ಅದನ್ನ ಇನ್ಕ್ರೀಸು ಡಿಕ್ರೀಸು ಮಾಡೋದು. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಇದು ಲೈನ್ ಹಾ. ಹೈಟ್. ಲೆಟರ್ ಸ್ಪೇಸಿಂಗ್ ಹೆಂಗೆ ನೋಡಿ, ಒಂದು ಲೆಟರ್ಗೂ ಹಾ. ಇನ್ನೊಂದು ಲೆಟರ್ಗೂ ಎಷ್ಟು ಡಿಫ್ರೆನ್ಸ್ ಕಾಣುತ್ತೆ. ಓಕೆ ಓಕೆ ಸೊ ಅದ್ ನಾರ್ಮಲ್ ಹೆಂಗಿರುತ್ತೋ ಹಂಗೆ ಇರ್ಲಿ. ಓಕೆ ನಾನ್ ನಿಮ್ಗೊಂದು ಟ್ರಿಕ್ಸ್ ಹೇಳ್ತೀನಿ ನೋಡಿ. ಫಾರ್ ಎಕ್ಸಾಂಪಲ್ ಇಲ್ಲಿ ನೀವೇನಾದ್ರೂ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಏನೇ ಚೇಂಜ್ ಮಾಡ್ತಿದ್ರು ಕೂಡ ಹಾ ಮೇಡಮ್. ನಿಮ್ಮ ಒಂದು ಅಲ್ಲಿ- ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ನೀವು ನೋಡ್ತಿರ್ಬೇಕು. ಹಾ ಮೇಡಮ್. ಸೊ ಅವಾಗ ನಿಮಗೊಂದು ಪ್ರಾಪರ್ ಪ್ಲಾನ್ ಬರುತ್ತೆ. ಓಕೆ, ಓಕೆ ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ಅಂತ. ಓಕೆ ಓಕೆನಾ? ಅಂಡ್ ಓಕೆ ನೀವು ಒಂದು ವೆಬ್ಸೈಟ್ ಅನ್ನ ಡಿಸೈನ್ ಮಾಡ್ತಿದ್ದೀರಾ ಅಂತ ಅಂದಾಗ ಒಂದು ಪೇಪರ್ ಮೇಲೆ ಒಂದು ಸ್ಕೆಚ್ ಮಾಡಿ. ಓಕೆ ಸೊ ಅವಾಗ ನಿಮ್ಗೆ ಇನ್ನೂ ಪ್ರಾಪರ್ ಒಂದು ಐಡಿಯಾ ಬರುತ್ತೆ. ನಾನು ಹಂಗೆ ಮಾಡೋದು. ಓಕೆ ಮೇಡಮ್. ಸೊ ಹೆಡ್ಡಿಂಗ್ ಯಾವ ಕಡೆ ಬರ್ಬೇಕು, ಇಮೇಜ್ ಯಾವ ಕಡೆ ಬರ್ಬೇಕು, ಡಿಸೈನ್ ಯಾವ ರೀತಿ ಇರ್ಬೇಕು. ಓಕೆ ಸೊ ನಾನು ಪ್ರತಿ ಅರ್ಥ ಆಯ್ತು. ಸತಿ ಏನ್ ಹೇಳ್ತೀನಿ ಅಂತಂದ್ರೆ, ಒಂದು ವೆಬ್ಸೈಟ್ ಅನ್ನ ನೀವು ಡಿಸೈನ್ ಮಾಡ್ತಿದ್ದೀರಾ ಅಂತ ಅಂದಾಗ ಒಂದು ವಿಜುವಲೈಸೇಷನ್ ಬರ್ಬೇಕು. ಓಕೆ ಮೇಡಮ್. ಓಕೆನಾ? ಇಲ್ಲ ನಿಮಗೆ ಐಡಿಯಾನೇ ಸಿಕ್ತಿಲ್ಲ ಅಂತ ಅಂದಾಗ, ಓಕೆ ಫಾರ್ ಎಕ್ಸಾಂಪಲ್ ನೀವು ಡಿಜಿಟಲ್ ಮಾರ್ಕೆಟಿಂಗ್ ಕೋರ್ಸ್ ಮೇಲೆ ಒಂದು ವೆಬ್ಸೈಟ್ ಅನ್ನ ಡಿಸೈನ್ ಮಾಡ್ಬೇಕು ಅಂತ ಅನ್ಕೊಳ್ಳಿ. ಓಕೆ ಮೇಡಮ್. ಗೂಗಲ್ ಅಲ್ಲಿ ಸರ್ಚ್ ಮಾಡಿದಾಗ ಹ್ಮ್ ತುಂಬಾ ಆಪ್ಷನ್ಗಳು ಬರ್ತವೆ. ಯಾರ್ದಾದ್ರೂ ಒಂದು ವೆಬ್ಸೈಟ್ ಅನ್ನ ಓಪನ್ ಮಾಡಿ ಓಕೆ ಮೇಡಮ್. ಅವ್ರ ಡಿಸೈನ್ ಅನ್ನ ಗಮನಿಸಿ. ಓಕೆ ಸೊ ಡಿಸೈನ್ ಅನ್ನ ಗಮನಿಸಾದ್ಮೇಲೆ ನಿಮ್ಗೊಂದು ಐಡಿಯಾ ಬರುತ್ತೆ. ಹಾ ಓಕೆನಾ? ಇಲ್ಲ ಅದು ಕಷ್ಟ ಆಗುತ್ತೆ ಅಂತಂದ್ರೆ, ರಶ್ಮಿ ಇವಾಗ ನಿಮಗೆ ಎಲಿಮೆಂಟರ್ ಅಯ್ಯೋ ಇದೇನಪ್ಪ ಹಿಂಗೈತೆ ಅಂತ ನಿಮಗೆ ಫೀಲ್ ಆಗ್ತಿದೆ. ಓಕೆ ಬಟ್ ಮಂಡೇ ಕ್ಲಾಸ್ ಅಲ್ಲಿ ಜಸ್ಟ್ ನಾನ್ ನಿಮ್ಗೆ ಏನ್ ಕಲಿಸ್ಕೊಡ್ತೀನಿ ಅಂದ್ರೆ 5 minutes ಅಲ್ಲಿ ವೆಬ್ಸೈಟ್ ಅನ್ನ ಯಾವ ರೀತಿ ಕ್ರಿಯೇಟ್ ಮಾಡೋದು ಅನ್ನೋದನ್ನ ಕಲಿಸ್ಕೊಡ್ತೀನಿ. ಓಕೆ ಮೇಡಮ್. ಓಕೆನಾ? ಸೊ ಇವಾಗ ಎಲಿಮೆಂಟರ್ ನಾನು ಏನು ಕೇಳ್ತಿದ್ದೀನಿ ಅಂತ ಅಂದ್ರೆ, ಹಾ ಮೇಡಮ್. ಫ್ಯೂಚರ್ ಅಲ್ಲಿ ನಿಮ್ಗಿದು ನಿಜವಾಗ್ಲೂ ತುಂಬಾ ಅವಶ್ಯಕತೆ ಇರುತ್ತೆ. ಹಾ ಮೇಡಮ್. ಅದೇನಕ್ಕೆ ಅಂತಂದ್ರೆ ನಾನು ನಿಮಗೆ ಮಂಡೇ ಕ್ಲಾಸ್ ಅಲ್ಲಿ ಹೇಳ್ತೀನಿ. ಓಕೆ ಮೇಡಮ್. ಸೊ ಇವಾಗ ಜಸ್ಟ್ ಒಂದು ಎಲಿಮೆಂಟರ್ ಮೇಲೆ ಹೆಂಗೆ ಯೂಸ್ ಮಾಡೋದು ಎಲಿಮೆಂಟರ್ ಅಂತ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಹಾ ಮೇಡಮ್. ಅರ್ಥ ಆಯ್ತು. ಓಕೆನಾ? ಹಾ ಇಲ್ಲಿ ಕೆಳಗಡೆ ವರ್ಡ್ ಸ್ಪೇಸಿಂಗ್ ಅಂತ ಒಂದಿದೆ ನೋಡಿ. ಹಾ ಮೇಡಮ್. ವರ್ಡ್ ಸ್ಪೇಸಿಂಗ್. ವರ್ಡ್ ಸ್ಪೇಸಿಂಗ್ ನಥಿಂಗ್ ಬಟ್ ವರ್ಡಿಗೂ ಎಷ್ಟು ಡಿಫ್ರೆನ್ಸ್ ಇರಬೇಕು, ಡಿಸ್ಟೆನ್ಸ್. ಹಾ ಮೇಡಮ್. ಸೊ ಅದು ಇರುತ್ತೆ. ಓಕೆ ಸೊ ಇನ್ನು ಅಡ್ವಾನ್ಸ್ ಬಂತ ಅಂದ್ರೆ ಹಾ ಮೇಡಮ್. ಮಾರ್ಜಿನ್ ಮತ್ತೆ ಪ್ಯಾಡಿಂಗಿಗೆ ಒಂದು ಡಿಫ್ರೆನ್ಸ್ ಇರುತ್ತೆ. ಸೊ ಫಾರ್ ಎಕ್ಸಾಂಪಲ್ ಇಲ್ಲಿ ಮಾರ್ಜಿನ್ ನಾನು ಇನ್ಕ್ರೀಸ್ ಮಾಡ್ತಾ ಹೋದ್ರೆ ಕೆಳಗ್ ಬರುತ್ತೆ. ಅಂಡ್ ಇಲ್ಲಿ ನೋಡ್ಬೋದು ನೀವು ಟಾಪ್ ಸೈಡ್ ಮಾಡ್ಬೇಕು ಅಂದ್ರೆ ಟಾಪ್ ಸೈಡ್ ಇರುತ್ತೆ, ರೈಟ್ ಸೈಡ್ ಮಾಡ್ಬೇಕಂದ್ರೆ ರೈಟ್ ಸೈಡ್ ಇರುತ್ತೆ, ಬಾಟಮ್ ಬೇಕು ಅಂದ್ರೆ ಬಾಟಮ್ ಇರುತ್ತೆ, ಲೆಫ್ಟ್ ಸೈಡ್ ಬೇಕು ಅಂದ್ರೆ ಲೆಫ್ಟ್ ಸೈಡ್ ಇರುತ್ತೆ. ಓಕೆ ಸೊ ಇವಾಗ ನಾನು ಬಾಟಮ್ ಇನ್ಕ್ರೀಸ್ ಮಾಡಿದ್ರೆ ಬಾಟಮ್ ಅಲ್ಲಿ
ಡಿಸ್ಟೆನ್ಸ್ ಓಕೆ ಬರಕ್ ಸ್ಟಾರ್ಟ್ ಇನ್ಕ್ರೀಸ್ ಆಗುತ್ತೆ. ಆಗ್ತದೆ. ಓಕೆನಾ? ಎಸ್. ಹಾ ಹಾ ರೈಟ್ ಸೈಡ್ ಬಂದ್ರೆ ರೈಟ್ ಸೈಡ್ ಇನ್ಕ್ರೀಸ್ ಆಗುತ್ತೆ, ಲೆಫ್ಟ್ ಸೈಡ್ ಬೇಕು ಅಂದ್ರೆ ಲೆಫ್ಟ್ ಸೈಡ್ ಇನ್ಕ್ರೀಸ್ ಆಗುತ್ತೆ. ಓಕೆ ಓಕೆನಾ? ಆ ರೀತಿ. ಓಕೆ ಅಂಡ್ ಈಗ ನಾನು 2 ಕಂಟೈನರ್ ನ ತಗೊಂಡಿದ್ದೆ ಅಲ್ವಾ? ಹಾ ಮೇಡಮ್ ಸೊ ಒಂದ್ರಲ್ಲಿ ನಾನು ಟೈಟಲ್ ಇಟ್ಟೆ, ಹಾ ಮೇಡಮ್ ಇನ್ನೊಂದ್ರಲ್ಲಿ ನಾನು ಇಮೇಜ್ ಅನ್ನ ಆಡ್ ಮಾಡ್ಬೇಕು. ಓಕೆ ಓಕೆನಾ? ಇವಾಗ ಇಮೇಜ್ ಗೆ ಆಡ್ ಮಾಡ್ಬೇಕು ಅಂತಂದ್ರೆ ನೀವು ಅಗೇನ್ ಇಲ್ಲಿ ಆಡ್ ಎಲಿಮೆಂಟ್ ಅನ್ನೋ ಒಂದು ಆಪ್ಷನ್ ಇದೆ. ಓಕೆ ಸಿಂಪಲ್ ಆ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಓಕೆ ಅಗೇನ್ ನಿಮ್ಗೆ ಇಲ್ಲಿ ಆಪ್ಷನ್ ಕಾಣುತ್ತೆ ನೋಡಿ, ಇಮೇಜ್ ಆಡ್ ಮಾಡ್ಬೇಕು ಅಂದ್ರೆ ಇಮೇಜ್ ಅನ್ನ ಆಡ್ ಮಾಡ್ಬೋದು, ವಿಡಿಯೋ ಆಡ್ ಮಾಡ್ಬೇಕು ಅಂತಂದ್ರೆ ವಿಡಿಯೋನ ಆಡ್ ಮಾಡ್ಬೋದು. ಓಕೆ ಓಕೆ ಸೊ ನಾನು ಇವಾಗ ಹಾ ಇಮೇಜ್, ಒಂದ್ ಸೆಕೆಂಡ್, ಸೊ ನಾನು ಇವಾಗ ಇಮೇಜ್ ಅನ್ನ ಆಡ್ ಮಾಡ್ಬೇಕು. ಹಾ ಮೇಡಮ್ ಸೊ ಇಮೇಜ್ ಅನ್ನ ಆಡ್ ಮಾಡ್ಬೇಕು ಅಂದ್ರೆ ಇಮೇಜ್ ಒಂದು ಆಪ್ಷನ್ ಏನಿದೆ ಅದನ್ನ ಡ್ರ್ಯಾಗ್ ಮಾಡಿ ರೈಟ್ ಡ್ರಾಪ್ ಸೈಡ್ಗೆ ಮಾಡಿ ಡ್ರಾಪ್ ಮಾಡಿ. ಡ್ರಾಪ್ ಮಾಡಿ ಯಾ ಇಲ್ಲಿ ನೋಡಿ, ಹ್ಮ್ ಅಗೇನ್ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಕಂಟೆಂಟ್ ಗೆ ಸಂಬಂಧಪಟ್ಟಂತ ಒಂದು ಆಪ್ಷನ್ಸ್ ಗಳು ಬರ್ತವೆ. ಹಾ ಅಂಡ್ ಇಲ್ಲಿ ಆಪ್ಷನ್ ಕಾಣುತ್ತೆ ನೋಡಿ, ಚೂಸ್ ಇಮೇಜ್ ಅಂತ. ಯೂಸ್ ಇಮೇಜ್ ಹೌದು ಚೂಸ್ ಇಮೇಜ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಲ್ಯಾಪ್ಟಾಪ್ ಅಲ್ಲಿ ಏನೇನು ಇಮೇಜಸ್ ಗಳು ಇರ್ತವೆ ಅಲ್ವಾ, ಅದನ್ನ ನೀವು ಡ್ರ್ಯಾಗ್ ಅಂಡ್ ಡ್ರಾಪ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ನಾನಿಲ್ಲಿ ಒಂದು ಇಮೇಜ್ ಅನ್ನ ತೆಗೆದು ಡ್ರ್ಯಾಗ್ ಅಂಡ್ ಡ್ರಾಪ್ ಮಾಡ್ತೀನಿ. ಫಾರ್ ಎಕ್ಸಾಂಪಲ್ ಒಂದು ತಮ್ನೇಲ್ ಇದೆ, ನಾನು ಅದು ತಮ್ನೇಲ್ ಹಾಕ್ತೀನಿ. ಇಮೇಜ್ ಬಂತು. ಓಕೆ ಓಕೆನಾ? ಓಕೆ ಅಂಡ್ ನೀವು ಆ ಇಮೇಜ್ಗೆ ಏನಾದ್ರೂ ಲಿಂಕ್ ಕೊಡ್ಬೇಕು ಅಂತಂದ್ರೆ ನೀವು ಲಿಂಕ್ ಕೊಡ್ಬೋದು. ಓಕೆ ಸೊ ಯಾರಾದ್ರೂ ಇಮೇಜ್ ಮೇಲೆ ಕ್ಲಿಕ್ ಮಾಡಿದ್ರೆ ಆ ಒಂದು ಲಿಂಕ್ ಓಪನ್ ಪರ್ಟಿಕ್ಯುಲರ್ ಆಗುತ್ತೆ. ಲಿಂಕ್ ಓಪನ್ ಆಗುತ್ತೆ. ಓಕೆ ಸೊ ಅಗೇನ್ ಇಲ್ಲಿ ನೀವು ಸ್ಟೈಲಿಗೆ ಬಂದ್ರೆ ಸಿ ಒಂದು ಸಿಂಪಲ್ ಆಗಿ ಹಾ ಹೇಳ್ಬಿಡ್ತೀನಿ ನಿಮ್ಗೆ, ಟೆಕ್ಸ್ಟ್ ಸ್ಟೈಲಿಗೆ ಬಂದ್ರೆ ಅದು ಚೇಂಜ್ ಇರುತ್ತೆ, ಹಾ ಅಂಡ್ ಗೊತ್ತಾಯ್ತು ಇಮೇಜಸ್ ಬಂದ್ರೆ ಇಮೇಜಸ್ ಚೇಂಜ್ ಇರುತ್ತೆ. ಇಮೇಜ್ ಹೌದು ಓಕೆನಾ? ಸೊ ಹಾ ನಿಮಗೆ ಇಮೇಜ್ ಅಲೈನ್ಮೆಂಟ್ ಯಾವ ರೀತಿ ಬೇಕು ಆ ರೀತಿ ಹ್ಮ್ ನೀವು ಸೆಟ್ ಮಾಡ್ಕೋಬಹುದು. ಲೆಫ್ಟ್ ಸೆಂಟರ್ ರೈಟ್ ಬೇಕಾ? ಸೆಂಟರ್ ಹಾ ಎಸ್. ಓಕೆ ಅಗೇನ್ ವಿಡ್ತ್ ಎಷ್ಟು ಬೇಕು? ಓಕೆ ಸಿ. ಹ್ಮ್ ಹಾ ಮೇಡಮ್ ಅರ್ಥ ಆಯ್ತು. ಹಾ ಓಕೆನಾ? ಓಕೆ ಅಗೇನ್ ಮ್ಯಾಕ್ಸಿಮಮ್ ವಿಡ್ತ್, ಹೈಟ್ ಎಷ್ಟಿರ್ಬೇಕು? ಸಿ. ಓಕೆ ಓಕೆನಾ? ಹಾ 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 ಸೊ ಒಪಾಸಿಟಿ ಓಕೆ ಎಷ್ಟಿರ್ಬೇಕು? ಸಿ. ಓಕೆ 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 ಹಾ ಓಕೆನಾ? ಅಂಡ್ ಹ್ಮ್ ಬಾರ್ಡರ್ ರೇಡಿಯಸ್ ಅಂತಂದ್ರೆ ನನಗೆ ಇಮೇಜ್ ಚೆಕ್ ಬಾಕ್ಸ್ ಅಲ್ಲಿ ಐತೆ, ಹಾ ನನಗೆ ಚೆಕ್ ಬಾಕ್ಸ್ ಅಲ್ಲಿ ಇರಬಾರ್ದು, ರೌಂಡ್ ಶೇಪ್ ಅಲ್ಲಿ ಇರ್ಬೇಕು ಅಂತ ಅನ್ಕೊಂಡ್ರೆ ನೀವಿಲ್ಲಿ ರೇಡಿಯಸ್ ನ ಜಾಸ್ತಿ ಮಾಡ್ಕೊಂಡು ಹೋಗ್ಬೇಕು. ಟಾಪ್ ಅಲ್ಲಿ 33, ಹಾ ರೈಟ್ ಹಾ ಅಲ್ಲಿ 33, ಓಕೆ ಬಾಟಮ್ ಅಲ್ಲಿ 33 ಓಕೆ ಅಂಡ್ ಲೆಫ್ಟ್ ಅಲ್ಲಿ 33. ಲೈಕ್ ಸಿ, ಇಲ್ಲಿ ನೋಡಿದ್ರ ಹಾ ಶೇಪ್ ಚೇಂಜ್ ಆಗುತ್ತೆ. ಹೌದೌದು ಹ್ಮ್ ಸೊ ಈ ರೀತಿ ಆಪ್ಷನ್ ಗಳು ಇಲ್ಲಿ ಇರ್ತವೆ. ಓಕೆ ಓಕೆನಾ? ಹಾ ಸೊ ಬಟ್ ಇವಾಗ ನನಗೆ ಬ್ಯಾಕ್ ಗ್ರೌಂಡ್ ಇಷ್ಟ ಆಗ್ತಿಲ್ಲ. ಸಿ, ಬ್ಯಾಕ್ ಗ್ರೌಂಡ್ ವೈಟ್ ಕಲರ್ ಇದೆ. ಹಾ ಸೊ ನನಗೆ ಬ್ಯಾಕ್ ಗ್ರೌಂಡ್ ಇಷ್ಟ ಆಗ್ತಿಲ್ಲ. ಬ್ಯಾಕ್ ಗ್ರೌಂಡ್ ಅನ್ನ ಚೇಂಜ್ ಮಾಡ್ಬೇಕು ಅಂತಂದ್ರೆ ಓಕೆ ಸಿ, ಇಲ್ಲಿ ತ್ರೀ ಚುಕ್ಕಿಗಳು ಹಾ ಕಾಣ್ತಿದಾವೆ ಅಲ್ವಾ, ಯಾ ಮೇಡಮ್ ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಬೈ ಡಿಫಾಲ್ಟ್ ಏನ್ ತಗೊಳುತ್ತೆ ಅಂತಂದ್ರೆ, ನಾವು ಆಗ್ಲೇ 2 ಕಂಟೈನರ್ಸ್ ಗಳನ್ನ ಆಡ್ ಮಾಡಿದ್ವಿ ಗೊತ್ತಾ, ಕಾಲಮ್ಸ್ ಗಳನ್ನ ಆಡ್ ಮಾಡಿದ್ವಿ. ಹಾ ಮೇಡಮ್ ಸೊ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳುತ್ತೆ ಈ 6 ಚುಕ್ಕಿ ಮೇಲೆ ಓಕೆ ಕ್ಲಿಕ್ ಮಾಡಿದ್ರೆ. ಓಕೆ ಸೊ ಅಗೇನ್ ನೀವು ನನಗೆ
ಬ್ಯಾಕ್ ಗ್ರೌಂಡ್ ಕಲರ್ ಚೇಂಜ್ ಆಗ್ಬೇಕು ಅಂತ ಅಂದ್ರೆ ಸ್ಟೈಲ್ ಮೇಲೆ ಬನ್ನಿ. ಓಕೆ ಸ್ಟೈಲ್ ಮೇಲೆ ಬಂದ್ರೆ ಸಿ ಇಲ್ಲಿ ಬ್ಯಾಕ್ ಗ್ರೌಂಡ್ ಅಂತ ಆಪ್ಷನ್ ಸಿಗುತ್ತೆ. ಓಕೆನಾ? ಓಕೆ ಸೊ ಇಲ್ಲಿ ಕ್ಲಾಸಿಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನೀವ್ ಇಮೇಜ್ ಬೇಕಾದ್ರೆ ಇಮೇಜ್ ಅನ್ನ ಅಪ್ಲೋಡ್ ಮಾಡ್ಬೋದು, ಹ್ಮ್ ಅಥವಾ ನೀವು ಕಲರ್ ಚೇಂಜ್ ಮಾಡ್ತೀರಾ ಅಂತ ಅಂದ್ರೆ ಸಿ ಇಲ್ಲಿ ಕಲರ್ ಅನ್ನೋ ಒಂದು ಆಪ್ಷನ್ ಇದೆ. ಹಾ ಕಲರ್ ಸ್ಟೈಲ್ ಮೇಲೆ ಮೇಲೆ ಹೋಗಿ ಸ್ಟೈಲ್ ಅಂದ್ರೆ ಮೇಲೆ ಮೂರು ಹೋಗಿ, ಎಸ್, ಈ ಮೂರ್ ಚುಕ್ಕಿ ಮೇಲೆ ಓಪನ್ ಅದ್ರ ಕ್ಲಿಕ್ ಮಾಡಿ ಕ್ಲಿಕ್ ಸ್ಟೈಲ್ ಮಾಡಿದ್ರೆ ಮೇಲೆ ಹೋಗಿ ಸ್ಟೈಲ್ ಮೇಲೆ ಹೋದ್ರೆ ಓಕೆ ಬ್ಯಾಕ್ ಗ್ರೌಂಡ್ ಆಪ್ಷನ್ಸ್ ಗಳು ಓಪನ್ ಆಗ್ತವೆ. ಸಿ, ಓಕೆ ಸೊ ಕ್ಲಾಸಿಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿ ಆಪ್ಷನ್ಸ್ ಓಪನ್ ಆಗುತ್ತೆ. ಓಕೆ ಓಕೆ ಓಕೆನಾ? ಸೊ ನೀವು ಇವಾಗ ಕಲರ್ ಚೇಂಜ್ ಮಾಡ್ತಿದ್ದೀರಾ ಅಂತ ಅಂದಾಗ ಇಲ್ಲಿ ಕಲರ್ ಬಟನ್ ಇದೆ ನೋಡಿ, ಹಾ ಆ ಕಲರ್ ಮೇಲೆ ಕ್ಲಿಕ್ ಮಾಡಿದಾಗ ಸಿ ನಿಮ್ಗೆ ಈ ತರ ಆಪ್ಷನ್ಸ್ ಗಳು ಬರುತ್ತೆ. ಹಾ 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 ನಿಮ್ಗೆ ಯಾವ ಕಲರ್ ಬೇಕೋ ಆ ಕಲರ್ ಅನ್ನ ನೀವು ಚೂಸ್ ಮಾಡ್ಕೋಬಹುದು. ಹಾ ಓಕೆ ಓಕೆ ಸೊ ಇವಾಗ ಬ್ಲೂ ಹಾ ಕಲರ್ ನಾನು ಚೂಸ್ ಮಾಡ್ಬೇಕು ಅಂತಂದ್ರೆ ಇಲ್ಲಿ ಸಿ ಇದೆ ನೋಡಿ, ಇಲ್ಲಿ ಕೆಳಗಡೆ ಒಂದು ರೆಡ್ ಕಲರ್ ಬಟನ್ ತರ, ಹಾ ಅದನ್ನ ನೀವು ಡ್ರ್ಯಾಗ್ ಮಾಡ್ತಾ ಹೋದ್ರೆ ಸಿ ಕಲರ್ ಚೇಂಜ್ ಆಗುತ್ತೆ. ಹ್ಮ್ ಯಾ ಮೇಡಮ್ ಓಕೆನಾ? ಹ್ಮ್ ಸೊ ಬೈ ಡಿಫಾಲ್ಟ್ ನಾನು ಲೆಟ್ಸ್ ರೆಡ್ ಅನ್ನ ಸೆಲೆಕ್ಟ್ ಮಾಡ್ತೀನಿ ಅಂತ ಅನ್ಕೊಳ್ಳಿ. ಓಕೆ ರೆಡ್ ಅಥವಾ ರೆಡ್ ಅಲ್ಲೇ ಲೈಕ್ ಗ್ರೇ ಕಲರ್ ತರ, ಓಕೆ ಸೊ ಈ ರೀತಿ ಸೆಲೆಕ್ಟ್ ಮಾಡಿದೆ ಅಂತ ಅನ್ಕೊಳ್ಳಿ. ಹಾ ಸೊ ಇವಾಗ ಈ ಒಂದು ಕಲರ್ ಸೆಟ್ ಆಗ್ತಿಲ್ಲ ಅಂತ ಅಂದಾಗ ಸಿಂಪಲ್ ಆಗಿ ನೀವ್ ಏನ್ ಮಾಡ್ಬೇಕು ಅಂತಂದ್ರೆ, ಇವಾಗ ನೀವು ಅಗೇನ್ ಟೆಕ್ಸ್ಟ್ ಅನ್ನ ಎಡಿಟ್ ಮಾಡ್ಬೇಕು ಅಂತ ಅನ್ಕೋತೀರಾ, ಹಾ ಅವಾಗ ಸೇಮ್ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಿ ಓಕೆ ಟೆಕ್ಸ್ಟ್ ಗೆ ಸಂಬಂಧಪಟ್ಟಂತ ಆಪ್ಷನ್ಸ್ ಗಳು ಓಪನ್ ಆಗ್ತವೆ. ಓಪನ್ ಆಗುತ್ತೆ ಹೌದು ಓಕೆನಾ? ಹಾ ಸೊ ಹಾಗೆ ನೀವು ಹಾ ಎಡಿಟ್ ಮಾಡ್ಕೋಬಹುದು, ಎಡಿಟ್ ಓಕೆ ಮಾಡ್ಕೋಬಹುದು. ಕಲರ್ ಚೇಂಜ್ ಮಾಡ್ತೀರಾ ಅಂದ್ರೆ ಕಲರ್ ಚೇಂಜ್ ಮಾಡ್ಕೋಬಹುದು, ಫಾಂಟ್ ಚೇಂಜ್ ಮಾಡ್ತೀರಾ ಅಂದ್ರೆ ಫಾಂಟ್ ಚೇಂಜ್ ಮಾಡ್ಕೋಬಹುದು, ಓಕೆ ಈ ರೀತಿ. ಸೊ ಇವಾಗ ಪಬ್ಲಿಷ್ ಮಾಡ್ತೀನಿ ನಾನು. ಓಕೆ ಸೊ ಬೈ ಡಿಫಾಲ್ಟ್ ಬೈ ಡಿಫಾಲ್ಟ್ ಓಕೆ ನನ್ನ ವೆಬ್ಸೈಟ್ ಈ ರೀತಿ ಕಾಣುತ್ತೆ. ಹಾ ಮೇಡಮ್ ಓಕೆನಾ? ಇವಾಗ ಹಾ ನಾನಿಲ್ಲಿ ವಿಡಿಯೋಸ್ ಗಳನ್ನ ಆಡ್ ಮಾಡ್ಬೇಕು ಅಂತ ಅನ್ಕೊಳ್ಳಿ. ಓಕೆ ಸೊ ವಿಡಿಯೋಸ್ ಗಳನ್ನ ಆಡ್ ಮಾಡ್ಬೇಕು ಅಂತಂದ್ರೆ ನೀವು ಅಗೇನ್ ಕಾಲಮ್ಸ್ ಗಳನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಓಕೆ ಕಾಲಮ್ಸ್ ಗಳನ್ನ ಸೆಲೆಕ್ಟ್ ಮಾಡ್ಕೋಬೇಕು ಅಂದ್ರೆ ಅಗೇನ್ ಇಲ್ಲಿ ಕಾಣೋ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಅಂಡ್ ಫ್ಲೆಕ್ಸ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ. ಓಕೆ ಅಂಡ್ ನಿಮಗೆ ಎಷ್ಟು ವಿಡಿಯೋಸ್ ಗಳು ಆಡ್ ಮಾಡ್ಬೇಕು ಅನ್ನೋದಿರುತ್ತೆ, ಓಕೆ ಅದ್ರ ಬೇಸ್ ಮೇಲೆ ನೀವು ತಗೊಳ್ಳಿ. ಫಾರ್ ಎಕ್ಸಾಂಪಲ್ ಇವಾಗ ನನ್ನ ವೆಬ್ಸೈಟ್ ಅನ್ನ ಓಪನ್ ಮಾಡಿದ್ರೆ ಓಕೆ ಇಲ್ಲೊಂದು ಎಕ್ಸಾಂಪಲ್ ಹೇಳ್ತೀನಿ ಕೇಳಿ. ಇದು ಫಸ್ಟ್ ಕಂಟೈನರ್. ಓಕೆ ಸೊ ನಾನ್ ಇಲ್ಲಿ ಯಾವ ರೀತಿ ಡಿಸೈನ್ ಮಾಡಿದ್ದೀನಿ ಅಂತ ಅಂದ್ರೆ ಇದಿಷ್ಟು ನಾನು ಒಂದೇ ಕಾಲಮ್ ಒಂದೇ ಕಾಲಮ್ ಓಕೆ ಹೆಡ್ಡಿಂಗ್ ಅನ್ನ ಆಡ್ ಮಾಡಿದ್ದೀನಿ, ಓಕೆ ಮೇಡಮ್ ಅದ್ರ ಕೆಳಗಡೆ ಬಟನ್ ಅನ್ನ ಆಡ್ ಮಾಡಿದ್ದೀನಿ. ಓಕೆನಾ? ಓಕೆ ಅಂಡ್ ಕೆಳಗಡೆ ಬಂದು ಸಿ 3 ಕಾಲಮ್ಸ್ ಅನ್ನ ತಗೊಂಡಿದ್ದೀನಿ ನಾನು, 1 2 3. ಓಕೆ ಸೊ ಇಲ್ಲಿ ಕೆಳಗ್ ಬಂದ್ರೆ ಅಗೈನ್ 2 ಕಾಲಮ್ಸ್ ಅನ್ನ ತಗೊಂಡಿದ್ದೀನಿ ನಾನು, ಒಂದು ಇಮೇಜ್ಗೊಂದು ಓಕೆ ಅಂಡ್ ಒಂದು ಎಸ್ ಟೆಕ್ಸ್ಟ್ ಅದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಒಂದು ಎಸ್. ಓಕೆ ಓಕೆನಾ? ಅಗೈನ್ Okay. ಇಲ್ಲಿ ಬಂದ್ರೆ ನೋಡಿ 4 ಕಾಲಮ್ಸ್ ಅನ್ನ ತಗೊಂಡಿದ್ದೀನಿ ನಾನು. ಓಕೆ ಮ್ಯಾಮ್ ಸೊ 4 ವಿಡಿಯೋನ ಆಡ್ ಮಾಡಿದ್ದೀನಿ. ಆ್ಯಡ್ ಮಾಡಿ ಅಗೈನ್ 2 ಕಾಲಮ್ಸ್ ಅನ್ನ ತಗೊಂಡಿದ್ದೀನಿ. ಹಾಂ ಮ್ಯಾಮ್ ಓಕೆನಾ? ಅಗೈನ್ ಇಲ್ಲಿ 1 ಕಾಲಮ್ ಅನ್ನ ತಗೊಂಡಿದ್ದೀನಿ. ಓಕೆ ಸೊ ಈ ರೀತಿ ನೀವು ಎಡಿಟ್ ಮಾಡ್ತಾ ಹೋಗ್ಬೋದು. ಫಾರ್ ಎಕ್ಸಾಂಪಲ್ ನಾನು 2 ವಿಡಿಯೋನ ಆಡ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀನಿ ಅನ್ಕೊಳ್ಳಿ. ಓಕೆ ಮ್ಯಾಮ್ ಕ್ಲಿಕ್ ಮಾಡಿ ಸಿ 2 ಕಾಲಮ್ಸ್ ಆಡ್ ಆಗ್ತವೆ. ಹಾಂ ಮೇಡಮ್ ಕರೆಕ್ಟ್ ಅಗೇನ್ ಆಡ್ ಎಲಿಮೆಂಟ್ ಮೇಲೆ ಕ್ಲಿಕ್ ಮಾಡಿ ಸಿ ಇಲ್ಲಿ ಓಕೆ ವಿಡಿಯೋ ಎಲಿಮೆಂಟ್ ಅನ್ನ ಡ್ರ್ಯಾಗ್ ಅಂಡ್ ಡ್ರಾಪ್ ಮಾಡಿ ಓಕೆ ವಿಡಿಯೋಸ್ ಬರುತ್ತೆ.
ಇಲ್ಲಿ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ನೀವು ನೋಡಿದ್ರೆ ಲಿಂಕ್ ಇರುತ್ತೆ ನೋಡಿ. ಹಾ ಸೊ ಆ ಲಿಂಕ್ ನೀವು ಯಾವ ಲಿಂಕ್ ಅನ್ನ ಕೊಡ್ಬೇಕು ಅನ್ಕೊಂಡಿದ್ರೋ ಆ ಲಿಂಕ್ ಅನ್ನ ಕೊಡ್ಬೋದು. ಫಾರ್ ಎಕ್ಸಾಂಪಲ್, ನಾನು ನನ್ನ ಯೂಟ್ಯೂಬ್ ಚಾನಲ್ ವಿಡಿಯೋನ ಲಿಂಕ್ ಅನ್ನ ಕೊಡ್ಬೇಕು ಅಂತ ಅನ್ಕೊಂಡಿದ್ದೀನಿ. ಲಿಂಕ್ ಅನ್ನ ಇಲ್ಲಿ ಪೇಸ್ಟ್ ಮಾಡ್ತೀನಿ. ಓಕೆ ನನ್ನ ವಿಡಿಯೋ ಬಂತು. ಹಾ ಸೊ ಅಗೇನ್ ಇನ್ನೊಂದು ವಿಡಿಯೋನ ಆಡ್ ಮಾಡ್ಬೇಕು ಅಂತ ಅನ್ಕೊಂಡ್ರೆ ಸೇಮ್ ಸೇಮ್ ಪ್ರೋಸೆಸ್ ಇರುತ್ತೆ. ಪ್ಲಸ್ ಇನ್ನೊಂದು ಮೇಲೆ ವಿಡಿಯೋನ ಕ್ಲಿಕ್ ಮಾಡೋದು. ಎಸ್ ಪ್ಲಸ್ ಮೇಲೆ ಕ್ಲಿಕ್ ಮಾಡಿ ವಿಡಿಯೋ ಎಲಿಮೆಂಟ್ ಅನ್ನ ಹಾಕಿ ಅಂಡ್ ವಿಡಿಯೋನ ಆಡ್ ಮಾಡ್ಕೊಳ್ಳಿ. ಓಕೆ ಓಕೆನಾ? ಫಾರ್ ಎಕ್ಸಾಂಪಲ್, ಇವಾಗ ನನ್ನ ಒಂದು ವೆಬ್ಸೈಟ್ ಅಲ್ಲಿ ನೀವು ನೋಡಿದ್ರೆ ಇಲ್ಲೊಂದು ಬಟನ್ ಇದೆ, ಕಾಂಟ್ಯಾಕ್ಟ್ ಹಾ ಮಾಡಿ. ಸೊ ಆ ಹಾ ಬಟನ್ ಅನ್ನ ಆಡ್ ಮಾಡ್ಬೇಕು ಅನ್ಕೊಂಡ್ರೆ ಅಗೇನ್ ನೀವು ಆಡ್ ಎಲಿಮೆಂಟ್ ಹೋಗಿ ಓಕೆ ಕೆಳಗಡೆ ಬಟನ್ ಅನ್ನೋ ಒಂದು ಆಪ್ಷನ್ ಇರುತ್ತೆ ನೋಡಿ. ಓಕೆ ಬಟನ್ ಮೇಲೆ ಕ್ಲಿಕ್ ಮಾಡಿ ಡ್ರ್ಯಾಗ್ ಅಂಡ್ ಡ್ರಾಪ್ ಮಾಡಿ, ಇಲ್ಲಿ ಬಟನ್ Okay. ಬರುತ್ತೆ. ಓಕೆ ಓಕೆನಾ? ನಾನು ಅದನ್ನ ಕ್ಯಾನ್ಸಲ್ ಮಾಡಿದೆ. ಸೊ ಹಾ. ಇವಾಗ ಬಟನ್ ನಾನು ಈ ಕಾಲಮ್ ಅಲ್ಲಿ ಆಡ್ ಮಾಡ್ಬೇಕು ಅಂತಂದ್ರೆ ಸಿಂಪಲ್ Okay. ಬಟನ್ ಆಪ್ಷನ್ ಅನ್ನ ತಗೊಳ್ಳಿ, ಡ್ರ್ಯಾಗ್ ಅಂಡ್ ಡ್ರಾಪ್ ಮಾಡಿ, ಸಿ ಬಂತು. ಓಕೆ ಅಗೇನ್ ಇಲ್ಲಿ ಕಂಟೆಂಟ್ ಇರುತ್ತೆ, ಲಿಂಕ್ ಬೇಕು ಅಂದ್ರೆ ನೀವು Okay. ಲಿಂಕ್ ಕೊಡ್ಬೋದು. ಓಕೆ ಇಲ್ಲಿ ಟೆಕ್ಸ್ಟ್ ಇರುತ್ತೆ, ಕ್ಲಿಕ್ ನೌ ಅಂತ, ಎನ್ರೋಲ್ Okay. ನೋ ಅಂತ ಮಾಡ್ಕೋಬಹುದು. ಲಿಂಕು ಟೆಕ್ಸ್ಟ್ ಎನ್ರೋಲ್ ನೌ. ಓಕೆ ಓಕೆನಾ? ಬಸವರಾಜ್, ಹಾ. ನಾನು ಬಟನ್ ಆಡ್ ಮಾಡಿದ್ದೀನಿ, ಎನ್ರೋಲ್ ನೌ ಅಂತ ಟೆಕ್ಸ್ಟ್ ಆಡ್ ಮಾಡಿದ್ದೀನಿ. ಸಿಂಪಲ್, ನೀವು ಏನೇನು ಆಪ್ಷನ್ ಇದೆಯೋ ಎಲ್ಲ ಕಡೆನೂ ಎಲ್ಲ ಆಪ್ಷನ್ನು ಟ್ರೈ ಮಾಡ್ತಾ ಹೋಗಿ. ಸಮಥಿಂಗ್ ಹ್ಯಾಪನ್, ಅಗೇನ್ ವೆಬ್ಸೈಟ್ನ ರೀಸೆಟ್ ಮಾಡಿ ಅಗೇನ್ ಸ್ಟಾರ್ಟ್ ಮಾಡಿ. ಸೊ ವೆಬ್ಸೈಟ್ ಅಂತೂ ಏನೂ ಆಗಲ್ಲ, ಮ್ಯಾಕ್ಸಿಮಮ್ ಅಂದರೆ ಎಫರ್ಟ್ಸ್ ಆಗ್ತಿವೆ ಅಷ್ಟೇ. ಸೊ ಓಕೆನಾ? ಅಗೇನ್ ನೀವು ಸ್ಟೈಲಿಗೆ ಬಂದರೆ ಟೈಪೋಗ್ರಫಿಗೆ ಬಂದರೆ ಸೇಮ್ ಟೆಕ್ಸ್ಟ್, ಈ ಟೆಕ್ಸ್ಟಿಗೆ ನಾವು ಏನು ಎಡಿಟ್ ಮಾಡಿದ್ವೋ ಈ ಟೆಕ್ಸ್ಟಿಗೂ ಅದನ್ನೇ ಎಡಿಟ್ ಮಾಡ್ತೀವಿ. ಸೇಮ್ ಆಪ್ಷನ್ಸ್ ಓಪನ್ ಆಗಿದೆ, ಸಿ. ಓಕೆನಾ? ಟೆಕ್ಸ್ಟ್ ಕಲರ್ ಬೇಕು ಅಂತಂದ್ರೆ ಅಗೇನ್ ಟೆಕ್ಸ್ಟ್ ಕಲರ್ನ ಚೇಂಜ್ ಮಾಡ್ಕೋಬಹುದು. ಫಾರ್ ಎಕ್ಸಾಂಪಲ್, ನಾನು ರೆಡ್ ಯೂಸ್ ಮಾಡಿದ್ರೆ ಇಲ್ಲಿ ರೆಡ್ ಚೇಂಜ್ ಆಯ್ತು ನೋಡಿ. ಓಕೆನಾ? ಬ್ಯಾಕ್ಗ್ರೌಂಡ್ ಟೈಪ್, ನಿಮಗೆ ಬ್ಯಾಕ್ಗ್ರೌಂಡ್ ಏನು ಬೇಕು ಅದ್ರ ಮೇಲೆ ನೀವು ಚೇಂಜ್ ಮಾಡ್ಕೋಬಹುದು. ಫಾರ್ ಎಕ್ಸಾಂಪಲ್, ಇಲ್ಲಿ ಕಲರ್ ಇದೆ, ಕಲರ್ನ ನಾನು ಫಾರ್ ಎಕ್ಸಾಂಪಲ್ ವೈಟಿಗೆ ಚೇಂಜ್ ಮಾಡ್ತೀನಿ ಅಂತ ಅನ್ಕೊಳ್ಳಿ. ಸಿ, ವೈಟ್ ಬಂದಿದೆ, ಬ್ಯಾಕ್ಗ್ರೌಂಡ್ ಕೂಡ ವೈಟ್ ಇರೋದ್ರಿಂದ ಇದು ಕಾಣ್ತಿಲ್ಲ. ಫಾರ್ ಎಕ್ಸಾಂಪಲ್, ಬ್ಲೂ ಆರ್ ಯೆಲ್ಲೋ, ಸಿ ಚೇಂಜ್ ಆಯ್ತು. ಓಕೆನಾ? ಸೊ ಇವಾಗ ಅಗೇನ್ ಬಾರ್ಡರ್ ರೇಡಿಯಸ್. ಸೊ ನನಗಿಲ್ಲಿ ಚೆಕ್ಸ್ ಬಾಕ್ಸ್ ಇದೆ, ಚೆಕ್ಸ್ ಬಾಕ್ಸ್ ಬೇಡ ಅಂತಂದ್ರೆ ಅಗೇನ್ ಬಾರ್ಡರ್ ರೇಡಿಯಸ್ಗೆ ಬರಬೇಕಾಗುತ್ತೆ ನೀವು. ಬೈ ಡಿಫಾಲ್ಟ್ ಲಿಂಕ್ ಈ ರೀತಿ ಇರುತ್ತೆ, ಸಿ ಒಂದು ಕಲರ್ ಕಾಣ್ತಿದೆಯಲ್ವಾ, ಇದನ್ನ ನೀವು ಅನ್ಚೆಕ್ ಮಾಡಬೇಕು. ಓಕೆನಾ? ಸೇಮ್ ನಿಮಗೆ ಈ ಬಾರ್ಡರ್ ರೇಡಿಯಸ್ ಅಂದ್ರೆ ಈ ಶೇಪ್ ಅನ್ನ ಚೇಂಜ್ ಮಾಡಬೇಕು ಅಂತ ಅನ್ಕೊಂಡ್ರೆ ನೀವು ಇಲ್ಲಿ ಚೇಂಜ್ ಮಾಡ್ಕೋಬಹುದು. ಓಕೆ, ಯಾವ ಲಿಂಕ್? ಯಾವುದು? ಬಾರ್ಡರ್. ಎಸ್, ಬೈ ಡಿಫಾಲ್ಟ್ ಸಿ ಈ ರೀತಿ ಕಾಣುತ್ತೆ, ಆಯ್ತಾ? ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಮಗೆ ಸೆಟ್ಟಿಂಗ್ಸ್ಗಳು ಓಪನ್ ಆಗುತ್ತೆ. ಸೊ ಸಿ, ನಾನು ಅದನ್ನ ಕ್ಲಿಕ್ ಮಾಡಿದ್ಕೆ ಇಲ್ಲಿ ಚೇಂಜ್ ಆಯ್ತು. ಸೊ ಇವಾಗ ನಾನು ಪ್ಯಾಡಿಂಗ್ ಅನ್ನ ಅಡ್ಜಸ್ಟ್ ಮಾಡ್ಕೋಬೇಕು ಅಂತ ಅಂದ್ರೆ ಸಿ ಪ್ಯಾಡಿಂಗ್ ಅನ್ನ ಅಡ್ಜಸ್ಟ್ ಮಾಡ್ಕೋಬಹುದು. 20, ರೈಟ್ ಸೈಡ್ 20 ಅಂಡ್ ಬಾಟಮ್ ಕೂಡ 20 ತಗೋತೀನಿ ಅಂಡ್ ಲೆಫ್ಟ್ ಕೂಡ 20 ತಗೋತೀನಿ. ಸಿ ಈ ರೀತಿ.
ಅಗೇನ್ ಬಾರ್ಡರ್ ಬೇಕು ಅಂತ ಅಂದ್ರೆ ಬಾರ್ಡರ್ ಅನ್ನ ಕೂಡ ನೀವು ರೇಡಿಯಸ್ ಅನ್ನ ಜಾಸ್ತಿ ಮಾಡ್ಕೋಬಹುದು. ಸಿ ಈ ರೀತಿ. ಹಾ, ಸೊ ಇಲ್ಲಿ ನಾನು ಏನೇನು ಆಡ್ ಮಾಡಿದ್ದೀನಿ ಅಂತಂದ್ರೆ ಹೆಡ್ಡಿಂಗ್, ಇಮೇಜ್ ಅಂಡ್ ಬಟನ್. ಓಕೆನಾ? ಸೊ ಫಾರ್ ಎಕ್ಸಾಂಪಲ್ ಲೆಟ್ಸ್ ನೀವು ಮತ್ತೆ ಏನಾದರೂ ಸರ್ವಿಸ್ಗಳನ್ನ ಆಡ್ ಮಾಡಬೇಕು ಅಂತ ಅನ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಇಲ್ಲಿ ನನ್ನ ಒಂದು ವೆಬ್ಸೈಟ್ ಅಲ್ಲಿ ಬಂದ್ರೆ ನಾನು ಏನೇನು ಪ್ರೊವೈಡ್ ಮಾಡ್ತಿದ್ದೀನಿ ಅನ್ನೋದು ಇರುತ್ತೆ, ಅಂಡ್ ಯಾರ್ಯಾರು ಕಲಿಬಹುದು ಅನ್ನೋದು ಕೂಡ ಇಲ್ಲಿದೆ. ಸೊ ಹಾಗಾಗಿ ಫಾರ್ ಎಕ್ಸಾಂಪಲ್ ಇವಾಗ ನಾನು 3 ಕಾಲಮ್ ಅನ್ನ ತಗೋತೀನಿ ಅಂತ ಅನ್ಕೊಳ್ಳಿ. ಬೈ ಡಿಫಾಲ್ಟ್ 3 ಕಾಲಮ್ ಇಲ್ಲ, 4 ಕಾಲಮ್ಸ್ ಇದಾವೆ. ಸೊ ನೀವು ಏನ್ ಮಾಡಬೇಕು ಅಂತಂದ್ರೆ 4 ಕಾಲಮ್ನೇ ಸೆಲೆಕ್ಟ್ ಮಾಡ್ಕೊಳ್ಳಿ, 1 ಕಾಲಮ್ನ ಡಿಲೀಟ್ ಮಾಡಿ. ಸೊ ಡಿಲೀಟ್ ಹೆಂಗ್ ಮಾಡ್ಬೋದು ಅಂತಂದ್ರೆ ನಿಮ್ಮ ಮೌಸಲ್ಲಿ ಲೆಫ್ಟ್ ಬಟನ್ ಅನ್ನ ಕ್ಲಿಕ್ ಮಾಡಿದ್ರೆ ಈ ರೀತಿ ಆಪ್ಷನ್ ಬರುತ್ತೆ. ಸೊ ಕೆಳಗಡೆ ಡಿಲೀಟ್ ಮಾಡಿದ್ರೆ ಸಿ ಇಲ್ಲಿ 3 ಕಾಲಮ್ಸ್ಗಳು ಮಾತ್ರ ಬಂದವು. ಸೊ ಇವಾಗ ನಿಮ್ಮ ಸರ್ವಿಸಸ್ ಏನಿದೆ ಅನ್ನೋದನ್ನ ನೀವು ಆಡ್ ಮಾಡಬೇಕಲ್ವಾ? ಸೊ ಹಾಗಾಗಿ ಅಗೇನ್ ನೀವು ಆಡ್ ಎಲಿಮೆಂಟ್ಗೆ ಹೋಗಿ ಅಂಡ್ ಸರ್ವಿಸಸ್ ಅಂತ ಹೆಡ್ಲೈನ್ ಹಾಕ್ಬೇಕಲ್ವಾ? ಸೊ ಅದಕ್ಕೋಸ್ಕರ ನೀವು ಅಗೇನ್ ಹೆಡ್ಡಿಂಗ್ ಅನ್ನ ಸೆಲೆಕ್ಟ್ ಮಾಡಿ ಮೇಲ್ಗಡೆ ಡ್ರ್ಯಾಗ್ ಮಾಡಿದ್ರೆ ಸಿ ಅಗೇನ್ ಚೇಂಜ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನಾನು ಸರ್ವಿಸಸ್ ಅಂತ ಸೆಲೆಕ್ಟ್ ಮಾಡಿದ್ದೀನಿ, ಬಟ್ ನನಗೆ ಈ ಒಂದು ಹೆಡ್ಡಿಂಗ್ ಲೆಫ್ಟ್ ಸೈಡ್ ಇರೋದು ಇಷ್ಟ ಇಲ್ಲ, ನನಗೆ ಸೆಂಟರ್ ಬೇಕು. ಸೊ ಅಗೇನ್ ನಾನು ಸೆಂಟರ್ ಮಾಡಬೇಕು ಅಂದ್ರೆ ಏನ್ ಮಾಡಬೇಕು? ಸ್ಟೈಲಿಗೆ ಹೋಗ್ಬೇಕು, ಅಲೈನ್ಮೆಂಟ್ ಆಪ್ಷನ್ ಅಲ್ಲಿ ಸೆಂಟರ್ ಅನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಸಿ ಸೆಂಟರ್ ಬಂತು. ಓಕೆನಾ? ಸೊ ಇವಾಗ ಇಲ್ಲಿ ನಾನು ಏನೇನು ಸರ್ವಿಸ್ ಕೊಡ್ತೀನಿ ಅನ್ನೋದನ್ನ ನಾನು ಎಂಟರ್ ಮಾಡ್ಬೇಕಲ್ವಾ? ಸೊ ಅಗೇನ್ ನೀವು ಆಡ್ ಎಲಿಮೆಂಟ್ಗೆ ಹೋಗಿ ನೀವೇನೇನು ಸರ್ವಿಸಸ್ನ ಕೊಡ್ತಿದ್ದೀರಾ ಅದನ್ನ ಇಲ್ಲಿ ಬರಿಬೇಕು. ಫಾರ್ ಎಕ್ಸಾಂಪಲ್ ನಾನು ಫಸ್ಟ್ ವೆಬ್ಸೈಟ್ ಡಿಸೈನಿಂಗ್ ಅನ್ನ ಪ್ರೊವೈಡ್ ಮಾಡ್ತಿದ್ದೀನಿ ಅಲ್ವಾ? ಸೊ ಅಗೇನ್ ಹೆಡ್ಡಿಂಗ್ ಅನ್ನ ತಗೊಂಡು ಆ ಬಾಕ್ಸ್ ಅಲ್ಲಿ ಡ್ರ್ಯಾಗ್ ಅಂಡ್ ಡ್ರಾಪ್ ಮಾಡಿ. ಓಕೆನಾ? ಅಗೇನ್ ಟೈಟಲ್ ಬರುತ್ತೆ, ನಾನಿಲ್ಲಿ ವೆಬ್ಸೈಟ್ ಡಿಸೈನಿಂಗ್ ಅಂತ ಸರ್ಚ್ ಮಾಡ್ತೀನಿ ಅಂತ ಅನ್ಕೊಳ್ಳಿ, ಟೈಪ್ ಮಾಡ್ತೀನಿ. ಹೆಡ್ಡಿಂಗ್ ತಗೊಂಡು ಡ್ರ್ಯಾಗ್ ಅಂಡ್ ಡ್ರಾಪ್ ಮಾಡಿ. ಓಕೆನಾ? ಅಂಡ್ ಅಗೇನ್ ಸ್ಟೈಲಿಗೆ ಬನ್ನಿ. ನನಗೆ ಈ ಒಂದು ಸೈಜ್ ಇಷ್ಟೊಂದು ಇರೋದು ಇಷ್ಟ ಇಲ್ಲ, ಅಂಡ್ ಇದು ಕೂಡ ನನಗೆ ಈ ಬಾಕ್ಸ್ ಅಲ್ಲಿ ಸೆಂಟರ್ ಬರಬೇಕು. ಸೊ ಅಗೇನ್ ಅಲೈನ್ಮೆಂಟ್ ಮೇಲೆ ಸೆಂಟರ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಿ ವೆಬ್ಸೈಟ್ ಡಿಸೈನಿಂಗ್. ಓಕೆನಾ? ಸೊ ಟೈಪೋಗ್ರಫಿಗೆ ಹೋಗಿ ಸೈಜ್ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ನನಗೆ ಇಷ್ಟ ಇರಲಿ ಅಂತ ಹೇಳಿ ನಾನು ಇಷ್ಟು ಮಾಡ್ತೀನಿ. ಓಕೆನಾ? ಸೊ ಈ ವೆಬ್ಸೈಟ್ ಡಿಸೈನಿಂಗ್ ಅಲ್ಲಿ ಬಸವರಾಜ್ ಇದ್ದೀರಾ? ಓಕೆ. ಈ ವೆಬ್ಸೈಟ್ ಡಿಸೈನಿಂಗ್ ಅಲ್ಲಿ ಫಾರ್ ಎಕ್ಸಾಂಪಲ್ ನಾನು ಕೆಳಗೆ ಮತ್ತೇನೋ ಆಡ್ ಮಾಡಬೇಕು ಅಂತ ಅನ್ಕೊಂಡ್ರೆ ಅಗೇನ್ ನೀವು ಆಡ್ ಎಲಿಮೆಂಟ್ಗೆ ಹೋಗಿ ಟೆಕ್ಸ್ಟ್ ಎಡಿಟರ್ ಅನ್ನೋ ಒಂದು ಆಪ್ಷನ್ ಇರುತ್ತೆ ನೋಡಿ, ಕೆಳಗಡೆ ಕಾಣ್ತಿದ್ಯಾ ಟೆಕ್ಸ್ಟ್ ಎಡಿಟರ್, ಅದನ್ನ ಡ್ರ್ಯಾಗ್ ಅಂಡ್ ಡ್ರಾಪ್ ಮಾಡಿ. ಸಿ ಇಲ್ಲಿ ನೀವೇನ್ ಬೇಕಾದ್ರೂ ಬರ್ಕೋಬಹುದು. ಓಕೆನಾ? ಫಾರ್ ಎಕ್ಸಾಂಪಲ್ ನನ್ನ ವೆಬ್ಸೈಟ್ ಅಲ್ಲಿ ಏನಿದೆಯೋ ಅದಿಲ್ಲೂ ಬಂತು. ಸಿ ಸೇಮೇ. ಓಕೆನಾ? ಫಾರ್ ಎಕ್ಸಾಂಪಲ್ ನಾನು ಇವಾಗ ಇಮೇಜಸ್ಗಳನ್ನ ಆ್ಯಡ್ ಮಾಡಬೇಕು ಅಂದರೆ ಕಂಪ್ಲೀಟ್ ಆಗಿ ಇಮೇಜಸ್ಗಳನ್ನೇ ಆ್ಯಡ್ ಮಾಡಬೇಕು ಅಂತ ಅನ್ಕೊಂಡ್ರೆ ಸೊ ಅಗೇನ್ ಕಂಟೈನರ್ಸ್ಗೆ ಹೋಗಿ, ಅಥವಾ ಸಿಂಪಲ್ ಆಗಿ ಹೇಳ್ಬೇಕು ಅಂತಂದ್ರೆ ನೀವು ಒಂದು ಕಂಟೈನರ್ ಒಂದು ಕಾಲಮ್ ಅಲ್ಲಿ ನೀವು ಎಷ್ಟು ಎಲಿಮೆಂಟ್ಸ್ಗಳನ್ನ ಬೇಕಾದರೂ ನೀವು ಆ್ಯಡ್ ಮಾಡ್ಬೋದು.
ಒಂದು ಕಾಲಮ್ ಅಲ್ಲಿ ಒಂದೇ ಎಲಿಮೆಂಟ್ ಆಡ್ ಮಾಡಬೇಕು ಅನ್ನೋ ರೂಲ್ಸ್ ಇಲ್ಲ, ಎಷ್ಟು ಬೇಕಾದ್ರೂ ಎಲಿಮೆಂಟ್ಸ್ ಗಳನ್ನ ನೀವು ಆಡ್ ಮಾಡಬಹುದು. ಹಾ, ಸೊ ಅದನ್ನ ಯಾವ ರೀತಿ ಡಿಸೈನ್ ಮಾಡ್ತೀರಾ ಅನ್ನೋದು ಅಗೇನ್ ಹೇಳ್ತಿದ್ದೀನಿ ಅಲ್ವಾ, ನಿಮ್ಮ ವಿಜುವಲೈಸೇಷನ್ಗೆ ಬಿಟ್ಟಿರುವಂತದ್ದು. ಓಕೆನಾ? ಸೊ ನಾನು ನಿಮಗೆ ಮಂಡೇ ಒಂದು ವೆಬ್ಸೈಟ್ ಅನ್ನ ತೋರಿಸ್ತೀನಿ, ಎಲಿಮೆಂಟರ್ ಅಲ್ಲಿ ಡಿಸೈನ್ ಮಾಡಿ ಒಂದು ಡೆಮೋ ವೆಬ್ಸೈಟ್ ತರ ನಾನು ನಿಮಗೆ ತೋರಿಸ್ತೀನಿ. ಜಸ್ಟ್ ಎಲಿಮೆಂಟರ್ ಮಾತ್ರ ಯೂಸ್ ಮಾಡ್ತೀನಿ, ನಾನು ಬೇರೆ ಏನು ಯೂಸ್ ಮಾಡಲ್ಲ. ಸೊ ಅವಾಗ ನಿಮಗೊಂದು ಐಡಿಯಾ ಬರುತ್ತೆ, ಹಿಂಗೆಲ್ಲ ಡಿಸೈನ್ ಮಾಡ್ಬೋದು ಅಂತ. ನನಗೇನಕ್ಕೆ ಇದು ಈಸಿ ಆಗ್ತಿದೆ ಅಂತಂದ್ರೆ ನಾನು ಪ್ರಾಕ್ಟೀಸ್ ಮಾಡ್ಕೊಂತ ಬಂದಿದ್ದೀನಿ, ನನಗೆ ಈಸಿ ಆಗ್ತಿದೆ. ಸ್ವಲ್ಪ ಡಿಫಿಕಲ್ಟಿ ಅಂತ ನಿಮ್ಗೆ ಏನಕ್ಕೆ ಈಸಿ ಅನ್ನಿಸ್ತಿದೆ ಅಂದ್ರೆ ನೀವಿನ್ನು ಎಲಿಮೆಂಟರ್ ಅನ್ನೋದು ಹೊಸ್ತಲ್ವಾ, ಸೊ ಹಾಗಾಗಿ ನಿಮ್ಗೆ ಈ ರೀತಿ ಅನ್ಸುತ್ತೆ. ಬಟ್ ಟ್ರಸ್ಟ್ ಮೀ, ಮಂಡೇ ಕ್ಲಾಸಲ್ಲಿ ನಾನು ನಿಮಗೆ 5 ಮಿನಿಟ್ಸಲ್ಲಿ ಯಾವ ರೀತಿ ವೆಬ್ಸೈಟ್ ಅನ್ನ ಡಿಸೈನ್ ಮಾಡೋದು ಅನ್ನೋದನ್ನ ಹೇಳ್ಕೊಡ್ತೀನಿ. ಓಕೆನಾ? ಸ್ಯಾಟರ್ಡೆ ಸಂಡೇ ರಜೆ ಇರುತ್ತೆ. ಸೊ ಎಲಿಮೆಂಟರ್ ಅಲ್ಲಿ ಹೇಳ್ತಿರುವ ಎಷ್ಟು ಆಪ್ಷನ್ ಇದೆಯೋ ಅಷ್ಟು ಆಪ್ಷನ್ ಕುತ್ಕೊಂಡು ಪ್ರಾಕ್ಟೀಸ್ ಮಾಡಿ. ಓಕೆನಾ? ಫಾರ್ ಎಕ್ಸಾಂಪಲ್, ಇವಾಗ ನಾನಿಲ್ಲಿ ಇಮೇಜಸ್ಗಳನ್ನ ಆ್ಯಡ್ ಮಾಡಬೇಕು ಅಂತ ಅನ್ಕೊಳ್ಳಿ. ಅವಾಗ ಕಾಲಮ್ಸ್ಗೆ ಹೋಗಿ ಸಿಂಗಲ್ ಕಾಲಮ್ ತಗೊಳ್ಳಿ, ಆ್ಯಂಡ್ ಅಗೇನ್ ಆ್ಯಡ್ ಎಲಿಮೆಂಟ್ಗೆ ಹೋಗಿ ಕೆಳಗಡೆ ಸರ್ಚ್ ಮಾಡಿ ಎಲ್ಲಿದೆ ಇಮೇಜಸ್. ಸೊ ಈ ಇಮೇಜನ್ನು ಆ್ಯಡ್ ಮಾಡಿದ್ರೆ ನಾವು ಒಂದು ಇಮೇಜನ್ನು ಮಾತ್ರ ಆ್ಯಡ್ ಮಾಡ್ಬೋದು, ಬಟ್ ನನಗೆ ಇಮೇಜಸ್ಗಳು ಬೇಕು, ತುಂಬ ಬೇಕು ಅನ್ನೋ ಅದು ಆಗಿರೋದ್ರಿಂದ ಕೆಳಗಡೆ ನೀವು ಸರ್ಚ್ ಮಾಡಿ. ಈ ಲಾಕ್ ಸಿಂಬಲ್ ಇದೆಯಲ್ಲ, ಇದೆಲ್ಲ ಪ್ರೋ ಆಪ್ಷನ್ಸ್, ಫ್ರೀ ಆಫ್ ಕಾಸ್ಟಲ್ಲಿ ಬರಲ್ಲ. ಆ್ಯಂಡ್ ಸಿ, ಇಲ್ಲಿ ಇಮೇಜ್ ಕ್ಯಾರೋಸೆಲ್ ಅಂತ ಇದೆ. ಇಮೇಜ್ ಕ್ಯಾರೋಸೆಲ್ ಅಂತ ಅಂದರೆ ರೀಲ್ ಥರ ಹೋಗ್ತಿರುತ್ತೆ. ಅಂದರೆ ಫಾರ್ ಎಕ್ಸಾಂಪಲ್, ನಾನು ಇದನ್ನು ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡ್ತೀನಿ. ಸಿ, ಇಲ್ಲಿ ನೋಡ್ಬೋದು ಎಷ್ಟು ಇಮೇಜಸ್ಗಳನ್ನು ಬೇಕಾದರೂ ನೀವು ಆ್ಯಡ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ನಾನು ಕೆಲವು ಇಮೇಜಸ್ಗಳನ್ನು ಆ್ಯಡ್ ಮಾಡಿ ತೋರಿಸ್ತೀನಿ. ಸಿ, ಬಂತಾ? ಇಲ್ಲಿ ನೋಡಿ, ಹಿಂಗೆ ಮಾಡ್ಕೊಂಡು ಹೋದ್ರೆ ರೀಲ್ ಥರ ಹೋಗ್ತಿರುತ್ತೆ. ಸಿ, ಗೊತ್ತಾಯ್ತಾ? ಸೊ ಅಗೇನ್ ನಿಮ್ಗೆ ಇಲ್ಲಿ ಏನು ಬೇಕೋ ಅದನ್ನು ಎಡಿಟ್ ಮಾಡ್ಕೋಬೋದು. ಕಲರ್ ಚೇಂಜ್ ಮಾಡಬೇಕು ಅಂತಂದರೆ ಕಾಲಮ್ ಸೆಕ್ಷನ್ಗೆ ಹೋಗಬೇಕು. ಕಾಲಮ್ ಸೆಕ್ಷನ್ಗೆ ಹೋಗ್ಬೇಕಂದ್ರೆ ಹೆಂಗೆ ಹೋಗಬೇಕು? ಎಸ್, 6 ಡಾಟ್ಸ್. ಎಸ್, ಸ್ಟೈಲ್ ಆಪ್ಷನ್ಗೆ ಹೋಗಿ ಬ್ಯಾಕ್ಗ್ರೌಂಡ್ ಟೈಪ್ ಕ್ಲಾಸಿಕ್ ಸೆಲೆಕ್ಟ್ ಮಾಡ್ಕೊಳ್ಳಿ, ಆ್ಯಂಡ್ ಕಲರ್ ಯಾವ್ದು ಬೇಕೋ ಅದನ್ನು ಚೇಂಜ್ ಮಾಡಿ. ಸಿ, ಸೊ ಈ ಇಮೇಜ್ ಕ್ಯಾರಸಲ್ ನಿಮ್ಗೆ ಯಾವಾಗ ವರ್ಕ್ ಆಗುತ್ತೆ ಅಂತಂದರೆ, ಫಾರ್ ಎಕ್ಸಾಂಪಲ್, ನೀವು ಕಾಮರ್ಸ್ ವೆಬ್ಸೈಟನ್ನು ಕ್ರಿಯೇಟ್ ಮಾಡ್ತಿರ್ಬೇಕಾದ್ರೆ ಈ ರೀತಿ ಕ್ಯಾರಸಲ್ಗಳು ವರ್ಕ್ ಆಗುತ್ತೆ. ಅಗೇನ್ ಸಿ, ಜಸ್ಟ್ ನೀವು ಎಲಿಮೆಂಟ್ಸ್ಗಳನ್ನು ನೋಡ್ಕೊಂಡು ಬನ್ನಿ, ಯಾವ್ಯಾವ ಎಲಿಮೆಂಟ್ಸ್ಗಳಿದಾವೆ ಅಂತ. ಸಿ, ಗೂಗಲ್ ಮ್ಯಾಪ್ಸ್ಗಳನ್ನು ಕೂಡ ನೀವು ಆ್ಯಡ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ಸಿ, ಲೊಕೇಶನ್. ಓಕೆನಾ? ಅಗೇನ್ ಎಲಿಮೆಂಟ್ಸ್ಗೆ ಹೋದರೆ ಬೇರೆ ಏನಿದೆ, ಬಟನ್ ಆ್ಯಕ್ಚುಲಿ ಆಯಿತು, ಸ್ಪೇಸರ್ ಆ್ಯಡ್ ಮಾಡ್ಬೋದು, ಸ್ಪೇಸ್ ಎಷ್ಟು ಬೇಕೋ ಅಷ್ಟು. ಸಿ, ಆ ಥರ. ಅಗೇನ್ ಆ್ಯಡ್ ಎಲಿಮೆಂಟ್ಸ್ಗೆ ಹೋಗಿ ಇನ್ನೇನು ಚೆಕ್ ಮಾಡ್ಬೋದು ನಾವು, ಐಕಾನ್ ಆ್ಯಡ್ ಮಾಡ್ತೀರಾ ಅಂದರೆ ಐಕಾನನ್ನು ಕೂಡ ಆ್ಯಡ್ ಮಾಡ್ಬೋದು. ಸೊ ನಿಮ್ಮ ಹತ್ರ ಯಾವುದಾದ್ರೂ ಐಕಾನ್ ಇದ್ದರೆ ಐಕಾನನ್ನು ಆ್ಯಡ್ ಮಾಡ್ಬೋದು. ಇಲ್ಲ ಅಂತಂದರೆ ಸಿ,
ಐಕಾನ್ ಲೈಬ್ರರಿ ಅಂತ ಇರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಎಲಿಮೆಂಟರ್ಸ್ ಅವರೇ ಬೈ ಡಿಫಾಲ್ಟ್ ಕೆಲವು ಐಕಾನ್ಸ್ಗಳನ್ನ ಕೊಟ್ಟಿರ್ತಾರೆ. ಆ ಐಕಾನ್ಗಳನ್ನ ನೀವು ಯೂಸ್ ಮಾಡ್ಕೋಬಹುದು. ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ಯೂಸರ್ ಅನ್ನೋದನ್ನ ಸೆಲೆಕ್ಟ್ ಮಾಡಿ ಇನ್ಸರ್ಟ್ ಮಾಡ್ತೀನಿ. ಸಿ ಬಂತು ಐಕಾನ್. ಅಗೇನ್ ಮತ್ತೆ ಇನ್ನೇನು ಇದೆ, ಈ ಲಾಕ್ ಸಿಂಬಲ್ ಎಲ್ಲ ಬಿಟ್ಬಿಡಿ, ಇದು ಪ್ರೋ ವರ್ಷನ್ ಇದೆ. ಎಸ್, ಐಕಾನ್ ಬಾಕ್ಸ್ ಇದೆ, ಇಮೇಜ್ ಬಾಕ್ಸ್ ಇದೆ, ಬೇಸಿಕ್ ಗ್ಯಾಲರಿ ಇದೆ, ಅಂಡ್ ಕೌಂಟರ್ ಅಂತ ಅಂದ್ರೆ ನೀವು ಕೆಲವು ವೆಬ್ಸೈಟ್ ಅಲ್ಲಿ ನೋಡಿರ್ತೀರ. ಸಿ ಈ ರೀತಿ ಕೆಲವು ವೆಬ್ಸೈಟ್ ಅಲ್ಲಿ, ಅಮೆಝಾನ್ ವೆಬ್ಸೈಟ್ಸ್ ಅಲ್ಲಿ ಇದ್ರಲ್ಲೆಲ್ಲ ನೋಡಿರ್ತೀರಾ, ಅಂದ್ರೆ ಏನಾದ್ರೂ ಒಂದು ಆಫರ್ ಬಿಟ್ಟಿದ್ರೆ, ನೋ ಆಫರ್ ಬಿಟ್ಟಿರ್ತಾರೆ ನೋಡಿ, ಬಿಗ್ ಬಿಗ್ ಬಿಲಿಯನ್ ಸೇಲು. ಅವಾಗ ಮೇಲ್ಗಡೆ ಇಲ್ಲಿ ಆಫರ್ ಇಷ್ಟು ಗಂಟೆಗೆ ಎಂಡ್ ಆಗ್ತಿರುತ್ತೆ ಅಂತ ಬರ್ತಾನೆ ಇರುತ್ತೆ ಟೈಮಿಂಗ್ಸ್ ಮೂಲಕ. ಸೊ ಆ ರೀತಿ ಇದನ್ನ ಎಡಿಟ್ ಮಾಡ್ಬೋದು ನೀವು. ಅಂಡ್ ಅಗೈನ್ ಬೇರೆ ಏನಿರುತ್ತೆ, ಹಾ ಎಸ್ ಎಸ್ ಎಸ್, ಅದೇ ರೀತಿ. ಫಾರ್ ಎಕ್ಸಾಂಪಲ್ ಇಲ್ಲಿ ಟೆಸ್ಟಿಮೋನಿಯಲ್ ಅಂತಂದ್ರೆ ರಿವ್ಯೂಸ್ ತರ. ಫಾರ್ ಎಕ್ಸಾಂಪಲ್ ಇವಾಗ ಕಮೆಂಟ್ಸ್ ಯಾರಾದ್ರೂ ಮಾಡಿ ರಿವ್ಯೂಸ್ ಕೊಟ್ಟಿರ್ತಾರೆ ಗೊತ್ತಾ ನಮ್ಮ ಕೋರ್ಸ್ಗಳಿಗೆ, ಅದು. ಸೊ ಅದನ್ನ ಆಡ್ ಮಾಡ್ಬೇಕು ಅಂದ್ರೆ ಅದನ್ನ ಆಡ್ ಮಾಡ್ಕೋಬಹುದು. ಪ್ರೋಗ್ರೆಸ್ ಬಾರ್ ಬೇಕಾದ್ರೂ ನೀವು ಆಡ್ ಮಾಡ್ಕೋಬಹುದು. ಸಿ ಎಷ್ಟು ಪರ್ಸೆಂಟ್, ಫಾರ್ ಎಕ್ಸಾಂಪಲ್ ವೋಟಿಂಗ್ ಅಲ್ಲಿ ಏನಾದ್ರೂ ಇದ್ರೆ ತೋರಿಸ್ತಾರೆ ಗೊತ್ತಾ, ಎಷ್ಟು ಪರ್ಸೆಂಟ್ ಇಷ್ಟಪಟ್ಟಿದ್ದಾರೆ, ಎಷ್ಟು ಪರ್ಸೆಂಟ್ ಇಷ್ಟಪಟ್ಟಿಲ್ಲ, ಆ ತರ. ಸೊ ಅಗೇನ್ ಬೇರೆ ಏನಿರುತ್ತೆ, ಸೋಷಿಯಲ್ ಐಕಾನ್ಸ್ ನಥಿಂಗ್ ಬಟ್ ಲಿಂಕ್ಸ್ ಕೊಡೋದು, ಇನ್ಸ್ಟಾಗ್ರಾಮು, ಫೇಸ್ಬುಕ್, ಆ ತರ. ಸಿ ಈ ರೀತಿ. ಓಕೆನಾ, ಇವಾಗ ನನ್ನ ವೆಬ್ಸೈಟ್ ಅಲ್ಲೂ ಐ ಥಿಂಕ್ ಇದೆ ಅಂತ ಅನ್ಕೋತೀನಿ. ಫೂಟರ್ ಅಲ್ಲಿ ಓಕೆ, ನಾನು ವಾಟ್ಸಪ್ ಕೊಟ್ಟಿರೋದ್ರಿಂದ ಇಲ್ಲ, ಮಿಸ್ ಮಾಡಿದ್ದೀನಿ. ಆ ರೀತಿ ಕೂಡ ನೀವು ಎಡಿಟ್ ಮಾಡ್ಬೋದು. ಸಿ ಇಲ್ಲಿ ನೋಡ್ಬೋದು, ಫೇಸ್ಬುಕ್, ಟ್ವಿಟರ್, ಯೂಟ್ಯೂಬ್ ಇದೆ. ಇವಾಗ ನೀವು ಇನ್ಸ್ಟಾಗ್ರಾಮ್ ಆಡ್ ಮಾಡಬೇಕು ಅಂತಂದ್ರೆ ಆಡ್ ಐಟಮ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನೀವು ಎಡಿಟ್ ಮಾಡ್ಕೋಬಹುದು. ಏನ್ ಎಡಿಟ್, ಇಲ್ಲಿ ಲಿಂಕ್ ಕೊಡ್ಕೋಬಹುದು. ಓಕೆನಾ, ಇನ್ಸ್ಟಾಗ್ರಾಮ್ ಅಂತ ಹೇಳಿ ಲಿಂಕ್ ಕೊಡ್ಕೋಬಹುದು ನೀವು. ಓಕೆನಾ, ಅಂಡ್ ಶೇಪ್ ಬೇಕಾದ್ರೂ ನೀವು ಚೇಂಜ್ ಮಾಡ್ಕೋಬಹುದು. ರೌಂಡೆಡ್ ಬೇಕಾ, ಸ್ಕ್ವಯರ್ ಬೇಕಾ, ಸಿ ಇಲ್ಲಿ ಶೇಪ್ ಚೇಂಜ್ ಆಯ್ತು, ಅಥವಾ ಸರ್ಕಲ್ ಬೇಕಾ, ಸಿ. ಓಕೆನಾ, ಈ ರೀತಿ. ಹಾಗೆ ಇನ್ ಬೇರೆ ಯಾವ ಎಲಿಮೆಂಟ್ ಇದೆ, ಸೈಡ್ ಬಾರ್ ಇದೆ, ರೀಡ್ ಮೋರ್ ಇದೆ, ರೇಟಿಂಗ್ಸ್ ಬೇಕಾದ್ರೂ ಇದೆ. ಸಿ ರೇಟಿಂಗ್ಸ್ ನಾರ್ಮಲ್ ಆಗಿ ಈ ಮಿಂತ್ರಾ, ಅಮೆಝಾನ್ ಅಲ್ಲಿ ನೀವೇನಾದ್ರೂ ಶಾಪಿಂಗ್ ಮಾಡಿದಾಗ ಒಂದು ಪ್ರಾಡಕ್ಟ್ಸ್ ರೇಟಿಂಗ್ಸ್ ಕೊಟ್ಟಿರ್ತಾರೆ ಗೊತ್ತಾ, 3.4, 5.4, ಆ ತರ. ಸೊ ಈ ರೀತಿ ಆಪ್ಷನ್ಸ್ಗಳು ಇದಾವೆ. ಟ್ರಸ್ಟ್ ಮೀ, ನೀವು ಎಲಿಮೆಂಟರ್ನ ಕಲ್ತ್ರೆ ಬ್ಯೂಟಿಫುಲ್ ಆಗಿ ವೆಬ್ಸೈಟ್ ಅನ್ನ ಡಿಸೈನ್ ಮಾಡ್ಬೋದು. ಅಂಡ್ ಪ್ರೋ ವರ್ಷನ್ ಬೇಕಿಲ್ಲ, ಫ್ರೀ ವರ್ಷನ್ ಈಸ್ ಎನಫ್. ಹೇಳ್ತಿಲ್ವಾ, ಒಂದು ವಿಜುವಲೈಸೇಷನ್ ಬಂದಿರಬೇಕು ನಿಮ್ಮ ತಲೆಯಲ್ಲಿ, ವೆಬ್ಸೈಟ್ ಯಾವ ರೀತಿ ಮಾಡಬೇಕು ಅಂತ. ಅದಕ್ಕೆ ನಾನು ಹೇಳ್ತಿರೋದು, ನೀವು ಒಂದು ವೆಬ್ಸೈಟ್ ಅನ್ನ ಡಿಸೈನ್ ಮಾಡ್ತಿದ್ದೀರಾ ಅಂತ ಅಂದಾಗ ಪೇಪರ್ ಅಲ್ಲಿ ಬರೀರಿ, ಯಾವ್ಯಾವ ಪೊಸಿಷನ್ ಯಾವ್ಯಾವ ಪೊಸಿಷನ್ಗೆ ಬರಬೇಕು ಅಂತ ಬರ್ದ್ಬಿಟ್ಟು ಎಕ್ಸ್ಪ್ಲೋರ್ ಮಾಡಿ ಎಲಿಮೆಂಟರ್ನ. ಓಕೆನಾ, ಸೊ ಇದು ಟಫ್ ಆಗುತ್ತೆ ಅಂತ ಅಂದ್ರೆ ಮಂಡೇ ಕ್ಲಾಸಲ್ಲಿ 5 ಮಿನಿಟ್ಸ್ ಅಥವಾ 10 ಮಿನಿಟ್ಸ್ ಅಲ್ಲಿ ಬ್ಯೂಟಿಫುಲ್ ಆಗಿ ಹೆಂಗ್ ವೆಬ್ಸೈಟ್ ಡಿಸೈನ್ ಮಾಡೋದನ್ನ ಅನ್ನೋದನ್ನ ಹೇಳ್ಕೊಡ್ತೀನಿ. ಅಂಡ್ ಅದು ಸ್ಟ್ಯಾಟಿಕ್ ವೆಬ್ಸೈಟಿನ ಕೊನೆ ಕ್ಲಾಸ್. ಓಕೆನಾ, ಇ ಕಾಮರ್ಸ್ ವೆಬ್ಸೈಟ್ದು ಒಂದು 2 days ತಗೊಳುತ್ತೆ. ಸೊ ಅಲ್ಲಿಗೆ ವೆಬ್ಸೈಟ್ ಡಿಸೈನಿಂಗ್ ಕ್ಲಾಸ್ ಮುಗ್ದೋಗುತ್ತೆ. ಸೊ ನಿಯರ್ಲಿ ಬುಧವಾರ ವೆಬ್ಸೈಟ್ ಡಿಸೈನಿಂಗ್ ಕ್ಲಾಸ್ ಮುಗ್ದೋಗುತ್ತೆ. ಸೊ ಸ್ಯಾಟರ್ಡೆ ಸಂಡೇ ರಜಾ ಇದೆ, ಪ್ರಾಕ್ಟೀಸ್ ಮಾಡಿ. ಓಕೆನಾ, ಸೊ ಈ ಕ್ಲಾಸನ್ನು ನಾನು ಇವತ್ತು ನಿಮಗೆ ಪ್ರೊವೈಡ್ ಮಾಡ್ತೀನಿ. ಓಕೆನಾ, ಓಕೆ ಬಸವರಾಜ್, ಏನಾದರೂ ಡೌಟ್ಸ್ ಇದೆಯಾ?
ಎಸ್, ಮಾಡಿದಾಗ ಗೊತ್ತಾಗುತ್ತೆ. ಓಕೆನಾ? ಓಕೆ ಬಸವರಾಜ್, ಥ್ಯಾಂಕ್ ಯು. ಈ ಕ್ಲಾಸನ್ನು ನಾನು ನಿಮಗೆ ಪ್ರೊವೈಡ್ ಮಾಡ್ತೀನಿ. ಓಕೆ, ಬಾಯ್ ಬಸವರಾಜ್. SEO, ಗೂಗಲ್ ಆ್ಯಡ್ ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್. ಓಕೆನಾ? ಅಂಡ್ ಇನ್ನೊಂದು ಹೇಳೋದು ಮರ್ತೆ, ನೀವು ಪ್ರತಿಯೊಂದು ಆಪ್ಷನ್ ಅನ್ನ ಯಾವಾಗ ಚೇಂಜ್ ಮಾಡ್ತೀರಾ ಅಲ್ವಾ, ಆವಾಗ ಪಬ್ಲಿಷ್ ಮಾಡಬೇಕು. ಪಬ್ಲಿಷ್ ಮಾಡೋದು ಬರ್ತೆ ಅಂತ ಅಂದ್ರೆ ನೀವು ಮಾಡಿರೋದು ಏನು ಸೇವ್ ಆಗಿರಲ್ಲ. ಓಕೆನಾ? ಸೊ ಈ ಪಬ್ಲಿಷ್ ಅನ್ನೋದು ಕೊಟ್ಟಾಗ ನೀವು ಮಾಡಿರೋದು ಸೇವ್ ಆಗಿರುತ್ತೆ. ಓಕೆನಾ? ಸೊ ಇಲ್ಲಿ ಅಗೇನ್ ಇಲ್ಲಿ ನೋಡ್ಬೋದು ಲ್ಯಾಪ್ಟಾಪ್ ಅಲ್ಲಿ ಯಾವ ರೀತಿ ಕಾಣುತ್ತೆ ಅಂಡ್ ಟ್ಯಾಬ್ ಅಲ್ಲಿ ಯಾವ ರೀತಿ ಕಾಣುತ್ತೆ ಅಂಡ್ ಮೊಬೈಲ್ ಅಲ್ಲಿ ಯಾವ ರೀತಿ ಕಾಣುತ್ತೆ. ಓಕೆನಾ? ಸೊ ಇದನ್ನ ನೋಡ್ಬೋದು. ಮೊಬೈಲ್ ಅಲ್ಲಿ ಏನಾದ್ರೂ ಚೆನ್ನಾಗಿ ಕಾಣ್ತಿಲ್ಲ ಅಂತ ಅಂದ್ರೆ ನೀವು ಅಗೇನ್ ಕ್ಲಿಕ್ ಮಾಡಿ ಇಲ್ಲಿ ಎಡಿಟ್ ಮಾಡ್ಕೋಬಹುದು. ಸೊ ಅಲೈನ್ಮೆಂಟ್ ನಾನು ಸೆಂಟರ್ ತಗೋತೀನಿ, ಈ ರೀತಿ. ಸೊ ಆವಾಗ ಮೊಬೈಲ್ ಅಲ್ಲಿ ಈ ರೀತಿ ಕಾಣುತ್ತೆ, ಟ್ಯಾಬ್ ಅಲ್ಲಿ ಈ ರೀತಿ ಕಾಣುತ್ತೆ ಅಂಡ್ ಲ್ಯಾಪ್ಟಾಪ್ ಅಲ್ಲಿ ಈ ರೀತಿ ಕಾಣುತ್ತೆ. ಓಕೆನಾ? ಸೊ ಲ್ಯಾಪ್ಟಾಪ್ ಮತ್ತೆ ಟ್ಯಾಬ್ ಅಲ್ಲಿ ಸಿಮಿಲರ್ ಇರುತ್ತೆ, ಏನು ಜಾಸ್ತಿ ಅಷ್ಟೊಂದು ಡಿಫ್ರೆನ್ಸ್ ಇರಲ್ಲ. ಬಟ್ ಮೊಬೈಲ್ ಫ್ರೆಂಡ್ ಜಾಸ್ತಿ ವೆಬ್ಸೈಟ್ಸ್ ಗಳನ್ನ ಜನ ನೋಡೋದೇ ಮೊಬೈಲ್ಸ್ ಅಲ್ಲಿ. ಸೊ ಆದಷ್ಟು ನಮ್ಮ ಒಂದು ವೆಬ್ಸೈಟ್ ಗಳು ಏನ್ ನಾವು ಕ್ರಿಯೇಟ್ ಮಾಡಿರ್ತೀವಿ ಅದು ಮೊಬೈಲ್ ಫ್ರೆಂಡ್ಲಿ ಆಗಿರ್ಬೇಕು. ಓಕೆನಾ? ಸೊ ನಾನು ನಿಮಗೆ ಮಂಡೇ ಕ್ಲಾಸಲ್ಲಿ 10 ಮಿನಿಟ್ಸ್ ಅಲ್ಲಿ ಹೆಂಗ್ ವೆಬ್ಸೈಟ್ ಡಿಸೈನ್ ಮಾಡೋದು ಅನ್ನೋದನ್ನ ಹೇಳ್ಕೊಡ್ತೀನಿ.